ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇಡೀ ವಾರದ ಭವಿಷ್ಯ ಯಾವ ರೀತಿಯಾಗಿದೆ, 12 ರಾಶಿಗಳದ್ದು ಅನ್ನೋದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಇಡೀ ವಾರದ ವಿಶೇಷತೆ ಬಗ್ಗೆ ಸಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. 1 ಗಂಟೆಗಳ ಕಾಲ ಕಾರ್ಯಕ್ರಮ ಇರುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿ, ಪ್ರಶ್ನೆಗಳನ್ನ ಹೇಳಿ, ಅದಕ್ಕೆ ಉತ್ತರಗಳನ್ನ ಸಹ ಕಂಡುಕೊಳ್ಬಹುದು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ. ಇವತ್ತು ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮ ಆರಂಭ ಮಾಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರತೋ ವಾಚನ್ನ ಸದದಾತುನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಎಷ್ಟೋ ನಮ್ಮ ವಚನಕಾರರು ಪ್ರಸಿದ್ಧವಾದ ಉಕ್ತಿಗಳನ್ನು ಅವರು ಹೇಳಿದ್ದಷ್ಟೇ ಅಲ್ಲ, ತನ್ನ ಮೂಲಕ ಆ ವಚನಗಳ ಮೂಲಕ ಒಂದು ಸಾರವನ್ನು ಅದರೊಳಗೆ ತುಂಬಿ ನಮಗೆ ಇದು ಜೀವನದ ಮಾರ್ಗ ಅಂತ ತೋರಿಸಿಕೊಟ್ಟಿದ್ದಾರೆ. ಅಂಥ ವಚನಕಾರರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಜೇಡರ ದಾಸಿಮಯ್ಯನವರು. ಒಬ್ಬ ಭಕ್ತ ಹೇಗಿರಬೇಕು, ಯಾವ ರೀತಿ ಅವನ ನಿಲುವಿರಬೇಕು, ಯಾವಾಗ ಪರಮಾತ್ಮ ಕೈ ಹಿಡಿತಾನೆ, ಕಷ್ಟ ಬಂದ ತಕ್ಷಣ ನಾವು ದೇವರನ್ನು ಬೈಕೊಳ್ತೀವಲ್ವ, ಹಾಗಲ್ಲ ಬದುಕು ಅನ್ನೋದನ್ನು ತೋರಿಸಿದ್ದಾರೆ ಒಂದು ವಚನದಲ್ಲಿ. ಈಗ ಗಮನಿಸೋಣ ಅದನ್ನು. ತಾವು ಹರತನ್ನ ಭಕ್ತರ ತಿರಿವಂತೆ ಮಾಡುವ, ವರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಅಂತ. ಹರ ದೇವರು ಇಲ್ಲಿ ಹರ ಹರಿ ಯಾವುದಾದ್ರೂ ಸರಿ, ಅದು ನಿಮ್ಮ ಇಷ್ಟದ ದೇವರು. ಏನಪ್ಪ ಮಾಡ್ತಾನೆ ಅಂದರೆ ಭಕ್ತರನ್ನು ಪರೀಕ್ಷಿಸ್ತಾನೆ. ಹೇಗೆ? ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಈ ಬೇಡೋ ಥರ ಮಾಡಿಬಿಡ್ತಾನೆ, ಅಲೆದಾಡೋ ಥರ ಮಾಡಿಬಿಡ್ತಾನೆ. ಅಷ್ಟಲ್ಲ, ಏನು ವರೆದು ನೋಡುವ ಮಿಸುನಿಯ ಚಿನ್ನದಂತೆ. ಈ ಗೋಲ್ಡ್ ಸ್ಮಿತ್ಸ್ ಇರ್ತಾರಲ್ಲ, ಅವರು ಚಿನ್ನನ ಹೇಗಪ್ಪ ಅದನ್ನು ಹೊಳಪು ಬರೋ ಹಾಗೆ ಅಂದರೆ ಉಜ್ಜಿ 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 ಅದನ್ನು ಹೊಳಪು ಬರೋ ಹಾಗೆ ಮಾಡ್ತಾರೆ. ಹಾಗೆ ಚಂದನ ಹೇಗೆ ಒಂದು ಗಂಧದ ಚಕ್ಕೆಯನ್ನು ತೀಡುವಾಗ ಅದು ಹೇಗೆ ಅದು ಉಜ್ಜಿದರೆ ತಾನೇ ಅದು ಅದರಿಂದ ಪರಿಮಳ ಬರತಕ್ಕಂಥದ್ದು, ಗಂಧ ಬರತಕ್ಕಂಥದ್ದು. ಆ ರೀತಿಯಲ್ಲಿ ಭಕ್ತರನ್ನು ಆತ ಅರೆದು ನೋಡಿಬಿಡ್ತಾನೆ, ಅವರಿಗೆ ಸುಸ್ತು ಹೈರಾಣ ಮಾಡಿಬಿಡ್ತಾನೆ. ಕೊನೆಗೆ ಅದು ಬೇಯಿಸೋದು ಹೇಗೆ ಅಂದರೆ ಸೀದು ಕರಕಲಾಗಬೇಕು, ಆ ರೀತಿಯಲ್ಲಿ ಬೇಯಿಸಿಬಿಡ್ತಾನೆ ಭಕ್ತರನ್ನು. ಯಾರು ಬೆದರದೆ ಬೆಚ್ಚದೇ ಇರ್ತಾರೋ, ಯಾರು ಹೆದರ್ಕೊಳ್ಳದೆ ಅಯ್ಯಪ್ಪ ನನಗೆ ಕಷ್ಟ ಕೊಟ್ಟ, ಏನಪ್ಪ ನನ್ನ ಗತಿಯ ಸತ್ಯ ಹೋಗ್ತಾ ಇದ್ದೀನ ಈಗ ಅಂತ ಯಾರು ಅಂಜಬಾರದಂತೆ, ಅಳಕಬಾರದಂತೆ, ಬೆದರದೆ ಬೆಚ್ಚದೇ ಇದ್ದೊಡೆ ಕೈ ಹಿಡಿಯುವನು ಅಂತ ಹೇಳ್ತಾರವರು. ಇದು ಎಲ್ಲರೂ ತಿಳ್ಕೊಳ್ಬೇಕದು. ಕಷ್ಟ ಬಂದ ತಕ್ಷಣ ನಾವು ನಮಗೇ ಕಷ್ಟ ಬರುತ್ತಲ್ಲ, ನಾವು ಒಳ್ಳೆಯವರೇ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರನ್ನು ಬೈದಿಲ್ಲ, ಯಾರನ್ನ ಆಡ್ಕೊಳ್ಳಲ್ಲ, ಆದರೂ ನಮಗೆ ಯಾಕೆ ಕಷ್ಟ ಅಂದರೆ, ಕಷ್ಟ ಯಾಕೆ ಅಂದರೆ ಚೆನ್ನಾಗಿ ನೋಡ್ತಾ ಇದ್ದಾನೆ, ನೀನು ಒಳ್ಳೆಯ ಭಕ್ತನ ಅಲ್ವಾ ಅಂತ ಭಗವಂತ. ಎಷ್ಟು ನೋಡೋದು, ಎಷ್ಟು ಬೇಯಿಸೋದು. ಹೌದು, ಸೀಕಲಾಗೋವರೆಗೂ ಬೇಯಿಸ್ತಾ ಇರ್ತಾನೆ. ಕೊನೆಗೆ ಒಂದು ದಿವಸ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿ ಇಡ್ತಾನೆ ನಮ್ಮನ್ನು. ಅಲ್ಲಿವರೆಗೆ ನಮಗೆ ತಾಳ್ಮೆ ಕಳ್ಕೊಂಡು ಬಿಡ್ತೀವಿ. ಹಾಗಾಗಿ ತಾಳ್ಮೆ ಯಾರು ಕಳ್ಕೊಳ್ಳೋದಿಲ್ವೋ ಅವರನ್ನು ಕೈ ಹಿಡಿತಾನಂತೆ ಭಗವಂತ. ಇದನ್ನು ಎಲ್ಲರೂ ಹೇಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಹೇಳಿದ್ದಾರೆ ಈ ಒಂದು ಮಾತನ್ನು. ತಾಳ್ಮೆ ಬೇಕು ಮನುಷ್ಯನಿಗೆ, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ನಾವು ತಾಳ್ಮೆ ತಂದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇದು ಈ ವಾರದ ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಈ ವಾರ ಒಂದೊಳ್ಳೆ ಮಾತಿನಿಂದ ವಾರವನ್ನು ಆರಂಭ ಮಾಡಿದ್ದೀವಿ. ಹಾಗಾದರೆ ಈ ವಾರದ ಸಂಪೂರ್ಣವಾದಂತಹ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈ ವಾರ ಹೇಗಿರ್ತದೆ, ಈ ವಾರ ಬಹಳ ಪ್ರಮುಖವಾದ ಅಂಶಗಳು ಏನು, ಈ ವಾರದಲ್ಲಿ ನಾವು ಯಾವ ವ್ರತಗಳನ್ನು ಅಥವಾ ಈ ವಿಶಿಷ್ಟ ದಿನಗಳನ್ನು ಕಾಣ್ತೀವಿ, ಅದನ್ನು ನಾವು ಒಂದು ನೋಟ್ ಮಾಡಿಕೊಂಡ್ರೆ ಯಾವ ದಿವಸ ನಾವು ಏನು ತಯಾರಿ ಮಾಡ್ಕೋಬೇಕು, ಎಷ್ಟು ಬೇಗ ಎದ್ದೇಳಬೇಕು, ಇದನ್ನೆಲ್ಲ ನಾವು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ವಾರ ಬಹಳ ಮಾರ್ಗಶಿರ ಮಾಸದ ಪ್ರಾರಂಭದಲ್ಲಿ ಬಹಳ ವಿಶಿಷ್ಟವಾದ ಆಚರಣೆಗಳನ್ನು ನಾವು ಗಮನಿಸ್ತೀವಿ. ಕೋಷ್ಟಕವನ್ನು ನೋಡೋಣ. ಈಗ ಈ ದಿವಸ ನಾವು ಗಮನಿಸ್ತಕ್ಕಂಥದ್ದೇ, ಈ ದಿವಸ ಭಾನುವಾರ 17ನೇ ತಾರೀಕೇನಿದೆ, ನಾಗಪೂಜೆ, ಧನುರ್ಮಾಸ ಪ್ರಾರಂಭವಾಗುತ್ತೆ. ಈ ಒಂದು ದಿವಸ ಬಹಳ ಉತ್ಕೃಷ್ಟವಾದ ದಿವಸ, ಒಂದು ಚಾಲನೆ ಕೊಡ್ತಾ ಇದೆ ಈ ಭಾನುವಾರವೇ. ಇನ್ನು ನಾಳೆ ಸೋಮವಾರ ಸ್ಕಂದಷಷ್ಠಿ, ಬಹಳ ಮುಖ್ಯವಾದದ್ದು. ಯಾರ್ಯಾರು ಸುಬ್ರಹ್ಮಣ್ಯನ ಆರಾಧಕರಿದ್ದಾರೋ, ಯಾರು ಸುಬ್ರಹ್ಮಣ್ಯನ
ಭಕ್ತರಿದ್ದಾರೋ ಅವರಿಗೆ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು, ಅವ್ರ ಭಕ್ತರು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಅದು ಸೋಮವಾರ ನಾಳೆ ದಿವಸ ಇರ್ತಕ್ಕಂಥದ್ದು. ಇನ್ನು 22 ಗೀತಾ ಜಯಂತಿ, ಅದು ಹೇಳಲೇಬೇಕಾಗಿಲ್ಲ. ಇಡೀ ಪ್ರಪಂಚಕ್ಕೆ ಕೃಷ್ಣ ಮಾರ್ಗದರ್ಶನ ಮಾಡಿದಂಥ ದಿವಸ ಗೀತಾ ಜಯಂತಿ, ಅದನ್ನು ನಾವು ಗಮನಿಸ್ತೀವಿ. ಇನ್ನು ಡಿಸೆಂಬರ್ 23 ಕೊನೆಯ ದಿವಸ, ಅಂದರೆ ಈ ವಾರದ ಅಂತ್ಯದಲ್ಲಿ ವೈಕುಂಠ ಏಕಾದಶಿಯನ್ನು ನಾವು ಕಾಣ್ತೀವಿ. ಅದು ಕೂಡ ಪರಮ ಪವಿತ್ರವಾದದ್ದು. ನಮ್ಮ ಸಾಧನೆಗೆ, ಆತ್ಮೋನ್ನತಿಗೆ ಬೇಕಾಗಿರ್ತಕ್ಕಂಥ, ನಾವು ಶ್ರೇಷ್ಠರಾಗಬೇಕು, ಉತ್ತಮರಾಗಬೇಕು ಅಂದರೆ ಆ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಈ ವಾರವಿಡೀ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳನ್ನು ನಾವು ಕಾಣ್ತೀವಿ. ಈ ದಿವಸವೇ ನೀವು ಸಿದ್ಧತೆ, ಇಂಥ ದಿವಸ ಇಂಥದ್ದಿದೆ ಅಂತ ಗೊತ್ತಾದರೆ ಏನು ತಯಾರಿ ಮಾಡ್ಕೊಳ್ಬಹುದು, ಏನು ಸಿದ್ಧತೆ ಮಾಡ್ಕೊಳ್ಬಹುದು, ಏನು ನಮ್ಮ ಪ್ಲ್ಯಾನ್ಸ್ ಚೇಂಜ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ಆ ಕಾರಣದಿಂದಾಗಿ ತುಂಬ ವಿಶಿಷ್ಟವಾದದ್ದು ಸ್ಕಂದ ಆರಾಧನೆ, ಸ್ಕಂದ ಷಷ್ಠಿ ಅಂತಕ್ಕಂಥದ್ದು, ಗೀತಾ ಜಯಂತಿ ಅಂತಕ್ಕಂಥದ್ದು, ವೈಕುಂಠ ಏಕಾದಶಿ, ಇವುಗಳು. ಹೀಗಾಗಿ ಆ ದಿನಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಇದು ಈ ವಾರದ ಒಂದು ವಿಶೇಷತೆ. ಸರಿ ಶಾಸ್ತ್ರಿಗಳೇ, ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ಈಗ ಕರೆಗಳನ್ನು ಸ್ವೀಕರಿಸೋ ಸಮಯ ಆಗಿದೆ. ಮೊದಲಿಗೆ ಮೋಹನ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 2-3-1991. 2-3-1991. ಸಮಯ 10:43 ಬೆಳಗ್ಗೆ. 10:43 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು ಮೋಹನ್ ಅವರೇ? ಹಲೋ 11:43. 11:43. ಓಕೆ, ಏನ್ ಪ್ರಶ್ನೆ ಇತ್ತು? ಅವನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ, ಸರಿ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಮೋಹನ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಈ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಈಗ ಇವರಿಗೆ ನಡೀತಾ ಇರತಕ್ಕಂತಹ ಕಾಲ ವಿವಾಹಕ್ಕೆ ಅನುಕೂಲ ಇದೆಯಾ ಇಲ್ವಾ, ಈಗ ಟೈಮ್ ಹೇಗಿದೆ, ಅದು ಬಹಳ ಮುಖ್ಯವಾಗಿ ನಾವು ಮೊದಲು ತಿಳ್ಕೊಂಡ್ರೆ ಟೈಮ್ ಅನುಕೂಲಕರವಾಗಿದೆ ಅಂದರೆ ಆ ಫಲ ಬರುತ್ತೆ ಅಂತ. ಹೀಗಾಗಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ. ರಾಹುವಿನ ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಶುಕ್ರಸ್ತಪೋವಾ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ. ಯಾವಾಗಪ್ಪ ವಿವಾಹ ಆಗುತ್ತೆ ಅನ್ನೋದಕ್ಕೆ ಒಂದು ಸೂತ್ರ ಹೇಳ್ತಾರಲ್ಲಿ ಶಾಸ್ತ್ರಕಾರರು, ಮಂತ್ರೇಶ್ವರರು. ಅದು ಈಗ ಶುಕ್ರನ ಕಾಲ, ಅದು ಶುಕ್ರನ ಕಾಲದಲ್ಲಿ ವಿವಾಹ ಆಗುತ್ತೆ ಅಂತ. ಹೀಗಾಗಿ ಈಗ ನೋಡಿ, 2024 ಮೇವರೆಗೆ ಅವರಿಗೆ ವಿಸ್ತಾರವಾಗಿದೆ. ಇನ್ನೂ ಸಾಕಷ್ಟು ಕಾಲ ಇದೆ, ಅಷ್ಟರಲ್ಲಿ ವಿವಾಹ ಆಗಲಿಕ್ಕೆ ಅವಕಾಶ ಖಂಡಿತ ಇದೆ. ಆದರೆ ಕುಜ, ಲಗ್ನದ ಕುಜ ಇದಾನಲ್ಲ, ಆ ಕುಜನ ದೃಷ್ಟಿ ಅವನದೇ ಮನೆ, ಸಂಶಯ ಇಲ್ಲ. ಆದರೆ ಆ ಕುಜನ ಶಾಂತಿ ಮಾಡುವುದರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಾಬರಿ ಬೇಡ, ಪ್ರಯತ್ನವನ್ನು ಮುಂದುವರಿಸಿ ಕುಜ ಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸಿದ್ದಲಿಂಗಪ್ಪ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ದಲಿಂಗಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೊಮ್ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 3-12 2015. ಸಮಯ ಬೆಳಗ್ಗೆ ಸಾಯಂಕಾಲ 7:02. ಸಂಜೆ 7:02. ಏನ್ ಪ್ರಶ್ನೆ ಇತ್ತು? ಒಂದು ಆರೋಗ್ಯ ಹಾಗೆ ವಿದ್ಯಾಭ್ಯಾಸ ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ತಾವು? ಆರಾಮಿದ್ದೀವಿ ಗುರುಜಿ. ಆರಾಮಿದ್ದೀರಾ? ಈ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ವಿದ್ಯಾಸ್ಥಾನದ ಅಧಿಪತಿ ಗುರು. ಆ ಗುರು ಕರ್ಮಸ್ಥಾನದಲ್ಲಿ, ರವಿ ಮನೆಯಲ್ಲಿ ಚಂದ್ರನ ಯುಕ್ತನಾಗಿ ಭಾಗ್ಯಾಧಿಪತಿ ಜೊತೆಗಿದ್ದಾನಲ್ಲ, ತುಂಬ ಒಳ್ಳೆಯದು. ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಇವರಿಗೆ, ಒಳ್ಳೆಯ ಆಸಕ್ತಿಯೂ ಇದೆ, ಒಳ್ಳೆಯ ಧರ್ಮಶ್ರದ್ಧೆ ಬರುತ್ತೆ. ಒಂದು ಒಳ್ಳೆ, ನೀವು ಜಸ್ಟ್ ಒಂದು ಮಾರ್ಗದರ್ಶನ ತೋರಿಸಿದ್ರೆ ಸಾಕು, ಒಳ್ಳೆಯ ಒಂದು ಹಾದಿಯನ್ನು ಹಿಡಿಲಿಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿದೆ. 2025 ಆಗಸ್ಟ್ ನಂತರ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಪ್ರತಿ ಮಂಗಳವಾರ ಹತ್ತಿರದಲ್ಲಿ ನಾಗ ಕ್ಷೇತ್ರ ಇದ್ದರೆ, ನಾಗರ ದೇವತೆ ಅಲ್ಲಿದ್ದರೆ, ಹತ್ತಿರದಲ್ಲಿದ್ದರೆ, ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನವೂ ಆಗುತ್ತೆ, ಅಲ್ಲಿ ನೀವು ಒಂದು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. 25 ನಂತರ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ಯಾ ಸಂಪಾದನೆಯಾಗುತ್ತೆ, ಒಳ್ಳೆಯ ಹೆಸರು ಮಾಡ್ತಾರೆ ಕೂಡ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬಸವರಾಜಪ್ಪ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜಪ್ಪ ಅವರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಸಸಿ ಬಗ್ಗೆ ಕೇಳಕ್ಕಾಯ್ತು ಮೇಡಮ್. ನಿಮ್ಮ ಸೊಸೆಯ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 2-6-2002 ಮಧ್ಯಾಹ್ನ 11:55. 2-6-2002. 2002 11:55 ಮೇಡಮ್. 11:55 ಮಧ್ಯಾಹ್ನ. ಹೆಸರು ಶಾಕಮ್ಮ. ಬೆಳಗಿನ ರಾತ್ರಿ. ಮಕ್ಕಳ ಬಗ್ಗೆ ಮಧ್ಯಾಹ್ನ 12:52.
ಹ್ಞೂ 12:50. 12:50. 55. 55. ಸರಿ, ಶಾಸ್ತ್ರಿಗಳಿದ್ದಾರೆ. ಏನು ಪ್ರಶ್ನೆ ಇತ್ತು ನಿಮ್ಮದು? ಮಕ್ಕಳ ಬಗ್ಗೆ ಮೇಡಮ್ ಅವರ. ಗುರುಜಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಬಸವರಾಜಪ್ಪರ. ಮಕ್ಕಳ ಬಗ್ಗೆ ಕೇಳ. ಏನು ಸಂತಾನ ವಿಚಾರವಾ? ಹ್ಞೂ, ಸಂತಾನ ವಿಚಾರ. ಸಂತಾನ ವಿಚಾರಕ್ಕೆ ಇವ್ರದ್ದು ನಿಮ್ಮ ಸೊಸೆಯ ಜೊತೆಗೆ ಇವ್ರ ಯಜಮಾನರ ಜಾತಕವನ್ನು ನೋಡಬೇಕಾಗತ್ತೆ. ಅಂತೂ ಈಗಿರ್ತಕ್ಕಂಥ ಇರಲಿ, ಈಗ ನನಗೆ ಅಷ್ಟು ಕಾಲ ಇಲ್ಲ, ಯಾಕೆಂದರೆ ಅದನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ಹೀಗೆ ಧಡಾರ್ ಅಂತ ಒಂದು ನಿಮಿಷದಲ್ಲಿ ಹೇಳಿಬಿಡಿ ಅಂದರೆ ಖಂಡಿತ ಸಂತಾನ ವಿಚಾರ ಹೇಳೋದು ಕಷ್ಟ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ಇವರ ಗರ್ಭಸ್ಥಾನ ಅದು ಹೇಗಿದೆ ಅದನ್ನು ಗಮನಿಸಬಹುದು. ಪಂಚಮ ಸ್ಥಾನ, ನವಮ ಸ್ಥಾನ ಇವುಗಳನ್ನು ಗಮನಿಸ್ಕೊಂಡ್ರೆ ಎಲ್ಲರೂ ಲಾಭ ಸ್ಥಾನದಲ್ಲಂತೂ ಇದ್ದಾರೆ. ಹೀಗಾಗಿ ಆತಂಕ ಬೇಡ. ಇವರು ನೀವು ಇನ್ನೊಂದು ಸಲ ನಮ್ಮ ವಾಟ್ಸಪ್ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನೀವು ಇಬ್ಬರದ್ದು ಜಾತಕವನ್ನು ಕಳಿಸ್ಕೊಡಿ. ಜಾತಕ ಅಥವಾ ಡೇಟ್ ಆಫ್ ಬರ್ತ್ ಕಳಿಸ್ಕೊಟ್ರೆ ಅದನ್ನು ಪರಿಶೀಲಿಸಿ ಉತ್ತರ ಕೊಡ್ತೀನಿ, ಆಯಿತಾ? ಈಗ ಶಾರ್ಟ್ ಟೈಮಲ್ಲಿ ಹೇಳೋದು ಕಷ್ಟವಾಗುತ್ತೆ ಮತ್ತು ಸ್ಫುಟವಾದ ಉತ್ತರವೂ ಸಿಗಲ್ಲ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಪಂಚಮ ಸ್ಥಾನ ನವಮ ಸ್ಥಾನ ನೋಡಿದ್ರೆ ಲಾಭಸ್ಥಾನದಲ್ಲಿ ತೊಡಕಂತೂ ಇಲ್ಲ, ಯೋಚನೆ ಮಾಡಬೇಡಿ. ಅವ್ರಿಗೂ ಹೇಳಿ ಧೈರ್ಯವಾಗಿರಲಿಕ್ಕೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಅನಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನಿತಾ ಅವರೇ. ಅನಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಅನಿತಾ. ಹೌದಾ, ಅನಿತಾ ಅವ್ರ ಬಗ್ಗೆ ಕೇಳಬೇಕಾ? ಇಲ್ಲ, ಅವ್ರ ಮಗ ಮೇಡಮ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಜಯದೇವ್ ಅಂತ. ಜಯದೇವ್. ಹಾ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಮಗನ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಮೇಡಮ್. 28 8 28 9 1999. ಸಮಯ ಮಧ್ಯಾಹ್ನ 12:40 ಮೇಡಮ್. ಮಧ್ಯಾಹ್ನ 12:40. ಏನ್ ಪ್ರಶ್ನೆ ಇತ್ತು ಮೇಡಮ್? ಅವನು ವಿದ್ಯಾಭ್ಯಾಸ ಡಿಗ್ರಿ ಆಗಿದೆ. ಮುಂಚೆ ಜೀವನದ ಬಗ್ಗೆ ಮತ್ತೆ ಅವನು ಕೆಲಸ ಕಾರ್ಯ ಮದುವೆ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಜಯದೇವರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ವೃತ್ತಿ ಹೇಗಿರ್ತದೆ ಮುಂದೆ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಈಗ ಚಂದ್ರದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಇವರಿಗೆ ಧನು ಲಗ್ನದಿಂದ ಕರ್ಮಾಧಿಪತಿ ಬುಧ ಅಲ್ಲಿ ಉಚ್ಚಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಬುಧನಿಗೆ ಅಲ್ಲಿ ಭದ್ರಯೋಗ ಏರ್ಪಾಡಾಗುತ್ತೆ. ಸ ಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನಾಶ್ಲಾಘಿತೋ ಅಂತ ಹೇಳುತ್ತೆ. ವಿದ್ವಜ್ಜನಾಶ್ಲಾಘಿತೋ, ವಿದ್ವಾಂಸರೇ ಇವರನ್ನು ಮೆಚ್ಚಿ ಕೊಂಡಾಡಿ ಚೆನ್ನಾಗಿದೆ, ಇವು ಒಳ್ಳೆ ಕೆಲಸ ಮಾಡಿದಾನೆ ಇವನು ಅಂತ ಮೆಚ್ತಾರಂತೆ. ಅಂಥದ್ದೊಂದು ಲಕ್ಷಣ, ಅಂಥದ್ದೊಂದು ಬಲ ಇದೆ. ಅಷ್ಟೇ ಅಲ್ಲ, ಈಗ ಅದೇ ಬುಧನ ಕಾಲವು ಟೈಮ್ ಕೂಡ ನಡೀತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಅವರು ಪ್ರಯತ್ನ ಪಟ್ಟರೆ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಉನ್ನತಿ, ಏಳಿಗೆಯ ಆ ಲಕ್ಷಣವನ್ನು ತೋರಿಸ್ತಾ ಇದೆ ಜಾತಕ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ತುಂಬ ಉಪಕಾರಿಯಾಗುತ್ತೆ. ಜೀವನಕ್ಕೆ ಅಷ್ಟು ಸಾಕನ್ಸುತ್ತೆ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬೆಳಗಾವಿಯಿಂದ ಶ್ರುತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ರುತಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 27/94. 27/1994. 22/94. 1994. ಸಮಯ ಮಧ್ಯಾಹ್ನ 1 ಗಂಟೆ. 1:30 ಮಧ್ಯಾಹ್ನ. ಏನ್ ಪ್ರಶ್ನೆ? 1 ಅಷ್ಟೇನಾ? 1 ಗಂಟೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ನನ್ನ ಜೀವನನೇ ಸರಿ ಇಲ್ಲ ಮೇಡಮ್. ಅವ್ರು ನಮ್ಮ ಯಜಮಾನರು ಬಿಟ್ಟು ಹೋಗಿದ್ದಾರೆ. 8 ವರ್ಷ ಆಯ್ತು. ಅದೇ ಜೀವನ ಸರಿ ಹೋಗುತ್ತಾ ಇಲ್ಲ ಅನ್ನೋದು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶ್ರುತಿಯವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವೈವಾಹಿಕ ಆಗಿದೆ, ವಿವಾಹ ಆಗಿದೆ, ಮಕ್ಕಳಿದ್ದಾರೆ, ಆದ್ರೆ ಮನೆಯವ್ರು ಬಿಟ್ಟು ಹೋಗಿದ್ದಾರೆ. ನೋಡಿ, 8 ವರ್ಷ. ಗೊತ್ತಾಯ್ತು. ಈಗ ಜಾತಕದಲ್ಲಿ ಇರಲಿ, ಇದೆಲ್ಲ ದೋಷ ಇತ್ಯಾದಿ ಎಲ್ಲವನ್ನ ದಾಟಿಬಿಟ್ಟಿದ್ದಾರೆ. ಈಗ ನಾನು ಮತ್ತೆ ದೋಷ ಇದೆ ಅಂತಂದು ಅದಕ್ಕೊಂದು ಪರಿಹಾರವೋ ಮತ್ತೊಂದು ಇವುಗಳಿಗಿಂತ ಈಗ ಸಂಧಾನ ಮಾಡೋದು ಬಹಳ ಮುಖ್ಯ. ನೀಚಾಹ ಕಲಹಮಿಚ್ಛಂತಿ ಸಂಧಿಮಿಚ್ಛಂತಿ ಸಾಧವ ಅಂತ. ಈಗ ಆಗೋಗಿದೆ, ಬದುಕೊಂದು ಹಂತಕ್ಕೆ ಒಂದು ಹೊಸದಲ್ಲಿ ದಾಟಿ ಮುಂದೆ ಬಂದುಬಿಟ್ಟಿದ್ದೀರಾ ನೀವು. ಹೀಗಾಗಿ ನೀವು ಅವರನ್ನು ಭೇಟಿ ಮಾಡಿ, ಸಂಧಾನ ಮಾಡಿ, ಏನು ಸಮಸ್ಯೆ ಅಂತ ಹೀಗೆ ನೀವು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋದು, ಈ ರೀತಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದಕ್ಕೆ ಪೂರಕವಾದ ಶಕ್ತಿಯನ್ನು ತಂದುಕೊಡುತ್ತೆ ಒಂದು ವಿಶಿಷ್ಟವಾದ ಮಂತ್ರದ ಆರಾಧನೆ, ಅದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ಅದನ್ನು ತಾವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆಯವರ ಹೆಸರಿನಲ್ಲಿ ಮಾಡಿಸಿ. ಅದು ಬಾಂಧವ್ಯಗಳನ್ನು ಕೂಡಿಸುತ್ತೆ. ಯಾವ ಮನಸ್ಸಿನಿಂದ ತಾನೇ ಇದೆಲ್ಲ ಉತ್ಪತ್ತಿ ಆಗೋದು, ಕ್ರೋಧ ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದು ಮನಸ್ಸಿಗೆ ಅಂಟಿರ್ತಕ್ಕಂಥ ಯಾವುದೋ ಒಂದು ಕ್ಲೇಶ, ತೊಡಕು, ದುಃಖ, ನೋವು ಅಥವಾ ಇನ್ಯಾವುದೋ ಇದು.
ಇವುಗಳೆಲ್ಲ ಪರಿಹಾರವಾಗಿ ಮನಸ್ಸು ನಿರ್ಮಲವಾಗಬೇಕು, ಶಾಂತವಾಗಬೇಕು. ತನ್ಮೂಲಕ ನೀವು ಹೇಳಿದ್ದು ಅವ್ರನ್ನ ಕೇಳಿಸ್ಕೊಳ್ತಾರೆ, ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಳ್ಳೋ ಆ ಒಂದು ಸ್ಥಿತಿ ವಾತಾವರಣ ಏರ್ಪಾಡಾಗಬೇಕು. ಅದಕ್ಕೆ ಸಿದ್ಧತೆ ಮಾಡಿಕೊಡುತ್ತೆ ಈ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ಹಾಗಾಗಿ ಅದನ್ನು ಮಾಡಿಸಿ ಕಾನೂನಾತ್ಮಕ ಸ್ವಲ್ಪ ಸಂಧಾನದ ಪ್ರಯತ್ನ ಮಾಡಿ. ಅವಕಾಶ ಆಗಲಿ ಚೆನ್ನಾಗಿ, ಯಾಕೆಂದರೆ ಸಪ್ತಮಾಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ, ಉತ್ತಮ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಅದು ಬಿಟ್ಟು ಹೋಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. ಅವರು 15/6/1950. ಇನ್ನೊಂದ್ಸಲ ಹೇಳಿ. 15ನೇ ತಾರೀಕು 6ನೇ ತಿಂಗಳು 15/6 1958. 1950. ಬೆಳಿಗ್ಗೆ 4:30. ಬೆಳಗ್ಗೆ 4:30. ಏನ್ ಪ್ರಶ್ನೆ ಇತ್ತು? ಅವರಿಗೆ ಆರೋಗ್ಯ ಬಗ್ಗೆ ಕೇಳಬೇಕು ಗುರುಗಳೇ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಉಷಾ ಅವರೇ. ಉಷಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಈಗ ಅವರಿಗೆ ಬುಧ ದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಗುರು ಅವರಿಗೆ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಲಗ್ನಾತ್ ವ್ಯಯದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ತಾ ಇದೆ. ಚಂದ್ರ ಅವರ ರಾಶಿಯಿಂದಲೂ ವ್ಯಯದಲ್ಲಿರ್ತಕ್ಕಂಥ ಗುರು ಕಾರಣ. ಹೀಗಾಗಿ ಒಂದು ಗುರುಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಅಂತ ಈಗ ಕಾಲದಲ್ಲಿ ಆ ಗುರುವಿನ ಅನುಗ್ರಹ ಮತ್ತು ಕಡಲೆ ಹಾಗೂ ಬೆಲ್ಲದ ದಾನ ಗುರು ಸನ್ನಿಧಾನಕ್ಕೆ ಕೊಡ್ತಕ್ಕಂಥದ್ದು ಇವೆರಡು ನೋಡಿ ಪುಷ್ಟಿಯನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಿ ಒಂದು ಚೇತರಿಕೆಯನ್ನು ಉಂಟು ಮಾಡುತ್ತೆ. ಆ ಪ್ರಯತ್ನ ಮಾಡಬಹುದು. ಯಾಕೆಂದರೆ ಈಗ ಇವರಿಗೆ ಗುರು ವ್ಯಯದಲ್ಲಿರೋ ಕಾರಣದಿಂದಾಗಿ ಆ ಗುರುಶಾಂತಿ ಒಂದು ಮಾಡಿಸಿ, ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಖಂಡಿತ. ವಾರದ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಈ ವಾರದ ಇಡೀ ಚಿತ್ರಣ ಹೇಗಿರುತ್ತೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ, ಅದು ಗ್ರಹಸ್ಥಿತಿಯ ಮೇಲೆ. ಹೀಗಾಗಿ ಮೊದಲಿಗೆ ನಾವು ಗ್ರಹಸ್ಥಿತಿಯನ್ನು ನೋಡೋಣ. ಚಂದ್ರನಿಂದ ಏರ್ಪಾಡಾಗ್ತಕ್ಕಂಥದ್ದು, ಮಾಂದಿಯಿಂದ ಏರ್ಪಾಡಾಗ್ತಕ್ಕಂಥದ್ದು. ಹೀಗಾಗಿ ಇದು ಪ್ರತಿ ದಿವಸದ ಏನು ಹೇಗಿರ್ತದೆ ಭವಿಷ್ಯ ಅನ್ನೋದನ್ನು ತಿಳಿಲಿಕ್ಕೆ ಇವುಗಳ ಆಧಾರವಾಗಿ ಇಟ್ಕೊಳ್ಬೇಕು. ಉಳಿದ ಹಾಗೆ ಗ್ರಹಗಳಿರ್ತವೆ, ಅದನ್ನು ನೋಡೋದಾದರೆ ನೋಡಿ, ಗುರು ಚೆನ್ನಾಗಿದ್ದಾನೆ. ಗುರು ಎಲ್ಲ ಗ್ರಹಗಳು ಹೆಚ್ಚು ಕಡಿಮೆ ಒಳ್ಳೆ ಪುಷ್ಟವಾಗಿದ್ದಾವೆ. ಇಂಥ ಸ್ಥಿತಿಯಲ್ಲಿ ಗಾಬರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಚಂದ್ರನ ಬದಲಾವಣೆ ಏನಿದೆ ಅವನು ನೋಡಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ದಿವಸ. ಅವನ ಪ್ರಯಾಣ ಇಡೀ ವಾರದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರೆಗೆ ಅವನ ಸಂಚಾರವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಮಾಂದಿಯನ್ನು ಸೇರಿಸಿಕೊಂಡು ಹೇಗಿರ್ತದೆ ಅದನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ ಈ ದಿವಸ ಗುರುಮಾಂದಿಯರು ನಾಳೆ ಮತ್ತು ನಾಡದ್ದು ಜನ್ಮದಲ್ಲಿ ಮತ್ತು ವ್ಯಯದಲ್ಲಿ ಸಂಚಾರವಾಗ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ, ಹಣಕಾಸಿನ ವ್ಯತ್ಯಾಸ ಕೂಡ ಈ ದಿವಸದ ಮಟ್ಟಿಗೆ ಸ್ವಲ್ಪ ಗಮನ ತಗೊಳ್ಬೇಕು. ಮತ್ತು ಪ್ರಧಾನವಾಗಿ ಲಾಭದಲ್ಲಿರ್ತಕ್ಕಂಥ ಚಂದ್ರ ಶನಿಯರು, ಚಂದ್ರನಿಗೆ ಪಕ್ಷದ ಬಲ ಇರೋ ಕಾರಣದಿಂದಾಗಿ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಸೌಖ್ಯತೆ ಸಮೃದ್ಧ ಆಗ್ತಕ್ಕಂಥದ್ದು ಮತ್ತು ಬಂಧುಗಳ ವಿಚಾರದಲ್ಲಿ ಲಾಭ ಕಾಣ್ತಕ್ಕಂಥದ್ದು. ಬಂಧುಗಳೇನೋ ಒಂದು ಮಾತಾಡಿದ್ರೆ ಅದೇ ಲಾಭ, ಅವ್ರೇನು ಹೆಲ್ಪ್ ಮಾಡಬೇಕಾಗಿಲ್ಲ, ಒಂದು ಒಳ್ಳೆ ಮಾತಾಡಿದ್ರಲ್ಲ ಸಾಕು ಅಂತಕ್ಕಂಥ ಒಂದು ಸಮಾಧಾನ ಸಿಗೋದು. ಮಿತ್ರರಿಂದ ಸಹಾಯ, ಲಾಭ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ವಾರದ ಆದಿಯಲ್ಲಿ ನಿಮಗೆ ಏನು ತೊಡಕಿಲ್ಲ, ದಾಂಪತ್ಯದಲ್ಲಿ ಸಾಮರಸ್ಯ, ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಒಳ್ಳೆ ಸುಖ ಕಾಲ, ಸಂಶಯ ಇಲ್ಲ. ಇನ್ನು ವಾರ ಮಧ್ಯದಲ್ಲಿ ಬುಧವಾರ ಗುರುವಾರ ಗಮನಿಸ್ಕೊಂಡ್ರೆ ನೋಡಿ, ಅಲ್ಲಿ ಶನಿಯ ಜೊತೆಗೆ ಮಾಂದಿ ಇರ್ತಕ್ಕಂಥದ್ದು. ಇದು ಲಾಭವೇ. ಲಾಭದ ಮಾಂದಿಯಿಂದ, ಲಾಭದ ಶನಿಯಿಂದ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಆದರೆ ಚಂದ್ರ ರಾಹುಯುಕ್ತನಾಗ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ನೀರಿನ ಬಾಧೆ ಮತ್ತು ಕಣ್ಣಿನ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ನೀರಿನಿಂದ ಬರ್ತಕ್ಕಂಥ ರೋಗಗಳ ಬಾಧೆ, ಕಣ್ಣಿಗಿನಲ್ಲೇ ಏನೋ ಒಂದು ತೊಂದರೆ ಆಗ್ತಕ್ಕಂಥದ್ದು, ಅಲ್ಲಿ ನೇತ್ರ ರೋಗ ವಿಕಾರವನ್ನು ಹೇಳುತ್ತೆ. ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಆ ವಿಚಾರದಲ್ಲಿ ಚಂದ್ರನಿಗೆ ಬಲ ಇದೆ, ಇಲ್ಲ ಅಂತಲ್ಲ, ಆದರೂ ಎಚ್ಚರಿಕೆ ಬೇಕು. ಮತ್ತು ಹಣ, ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಸ್ತ್ರೀಯರು ಪ್ರಧಾನವಾಗಿ ಅದಿದೆ ವಾರದ ಮಧ್ಯದಲ್ಲಿ. ಇನ್ನು ವಾರದ ಅಂತ್ಯದಲ್ಲಿ ಅಲ್ಲಿ ಒಳ್ಳೆಯ ನಿಮಗೆ ಬಲ ಬಂದುಬಿಡುತ್ತೆ. ಅಲ್ಲಿ ಗುರುಚಂದ್ರರು ಯುತಿ ಇದೆಯಲ್ಲ, ಅದು ಗಜಕೇಸರಿ ಯೋಗ ಉಂಟು ಮಾಡುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ, ಕೃಷಿ ಚಟುವಟಿಕೆಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ನೀರಿನ ಸಮೃದ್ಧಿ ಆಗ್ತಕ್ಕಂಥದ್ದು, ಬಂಧುಗಳಲ್ಲಿ ಆತ್ಮೀಯರಲ್ಲಿ ಒಂದು ಸಖ್ಯ, ಪ್ರೇಮ, ವಿಶ್ವಾಸ ಮೂಡ್ತಕ್ಕಂಥದ್ದು, ಸಂಗಾತಿಯಿಂದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಆಗುತ್ತೆ, ತೊಂದರೆ ಇಲ್ಲ. ಇಷ್ಟೆಲ್ಲ ಒಳ್ಳೆಯ ಫಲ ಇದ್ದಾಗ ಒಂದು ಸಣ್ಣದನ್ನು ಸಹಿಸ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಈ ವಾರದಲ್ಲಿ ಸ್ಕಂದಷಷ್ಠಿ ಇದೆ, ತಪ್ಪದೇ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಇನ್ನು ವೃಷಭ ರಾಶಿಯನ್ನು ಗಮನಿಸೋಣ.
ವೃಷಭ ರಾಶಿಯವರಿಗೆ ನೋಡಿ, ಈ ವಾರದ ಆದಿಯಲ್ಲಿ ನಿಮಗೆ ವ್ಯಯ ಇದೆ, ಲಾಭ ವ್ಯಯ ಎರಡೂ ಇದೆ. ವೃತ್ತಿಯಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ಹೆಚ್ಚಿನ ಗಾಬರಿ ಆಗ್ತಕ್ಕಂಥ ಯಾವುದೇ ಲಕ್ಷಣ ಇಲ್ಲ. ಈ ವಾರ ನಿಮ್ಮ ಪಾಲಿಗೂ ಕೂಡ ಒಳ್ಳೆಯ ಸಮೃದ್ಧವಾದ ನೀವು ಏನು ಪ್ರಾರಂಭ ಅದನ್ನು ನೀವು ಕಾಣ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ವಾರದ ಆದಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭವನ್ನು ಕಾಣ್ತೀರಾ. ಮತ್ತು ಆಪ್ತರಿಗಾಗಿ ಸ್ವಲ್ಪ ಹಣ ವಿನಿಯೋಗ ಮಾಡ್ಕೊತಕ್ಕಂಥದ್ದು ಅಂಥದ್ದು ಒಂದು ಲಕ್ಷಣ ಇದೆ. ಜೊತೆಗೆ ಸ್ತ್ರೀಯರು ಪ್ರಧಾನವಾಗಿ ಒಳ್ಳೆಯ ಸಲಹೆ ಸಿಗುತ್ತೆ. ಆ ಸಲಹೆ ನಿಮಗೆ ಒಂದಷ್ಟು ವ್ಯಯವನ್ನು ತಂದುಕೊಡುತ್ತೆ. ಅದು ಒಳ್ಳೆಯದೇ, ಖಂಡಿತ ಒಳ್ಳೆಯದೇ, ಆತಂಕ ಮಾಡ್ಕೋಬೇಡಿ. ಇನ್ನು ವೃತ್ತಿಯಲ್ಲಿ ನೋಡಿ ಸ್ವಲ್ಪ ಕಿರಿಕಿರಿಗಳಾಗುತ್ತೆ, ಕೆಲಸಗಳು ವಿಳಂಬ ಆಗ್ತಕ್ಕಂತಹ ಸಾಧ್ಯತೆ. ಸ್ಥಾನಚ್ಯುತಿ ಅಂತೀವಲ್ಲ, ಏನೋ ಸ್ವಲ್ಪ ಅಲುಗಾಡ್ತಾ ಇದೆಯಾ, ನನ್ನ ಜಾಗಕ್ಕೆ ಇನ್ಯಾರಾದರೂ ಬಂದರೆ ಈ ಥರದ್ದು ಒಂದು ಭಯ, ಅಂಥದ್ದೊಂದು ವಾತಾವರಣ, ಭಯದ ವಾತಾವರಣ ಇದೆ ವಾರ ಮಧ್ಯದಲ್ಲಿ. ಅದನ್ನು ಗಮನಿಸಬೇಕು. ಉಳಿದ ಹಾಗೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ನಿಮ್ಮ ಬಂಧುಗಳ ಸಹಕಾರ ಆಗಬಹುದು, ಶತ್ರುಗಳು ದೂರ ಆಗ್ತಕ್ಕಂಥದ್ದು ಇತ್ಯಾದಿ ಶುಭ ಫಲವೂ ಇದೆ, ಲಾಭವೂ ಇದೆ. ಆದರೆ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಅಲುಗಾಡುವಿಕೆ. ಇನ್ನು ವಾರದ ಅಂತ್ಯದಲ್ಲಿ ವೃಷಭ ರಾಶಿಯವರಿಗೆ ಆಪ್ತರಿಗಾಗಿ ಹಣ ವಿನಿಯೋಗ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಬರ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಸ್ತ್ರೀಯರು ಹೆಚ್ಚಿನ ಪ್ರಧಾನವಾಗಿ ಅದನ್ನು ಗಮನಿಸ್ತಾ ಇದೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ, ಅನುಕೂಲ ಆಗುತ್ತೆ, ಆತಂಕ ಬೇಡ. ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಮತ್ತು ಒಂದು ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಗಮನ ಇರಬೇಕು. ವಿಷ್ಣು ಸಹಸ್ರನಾಮ ಈ ವಾರವಿಡೀ ಹೇಳ್ಕೊಳ್ಳಿ. ವೈಕುಂಠ ಏಕಾದಶಿ ಇದೆ, ತಪ್ಪದೇ ಆಚರಣೆ ಮಾಡಿ. ವಿಷ್ಣು ಸಹಸ್ರನಾಮ ನಿಮ್ಮ ಪಾಲಿಗೆ ಈ ವಾರ ಒಂದು ವರವಾಗುತ್ತೆ, ಅದನ್ನು ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವ್ರಿಗೆ ಗಮನಿಸ್ಕೊಂಡ್ರೆ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಲಾಭ ಇದೆ. ವ್ಯವಹಾರ ಚಟುವಟಿಕೆ ಇತ್ಯಾದಿಗಳಲ್ಲಿ ಲಾಭ ಕಾಣ್ತೀರಾ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ, ವಿಘ್ನಗಳು. ಕೆಲಸ ಮಾಡಬೇಕು ಅಂತ ಎಲ್ಲ ಶಿಸ್ತಿನಿಂದ ಸಿದ್ಧತೆ ಮಾಡ್ಕೊಂಡು ಹೋದರೆ ಅಲ್ಲಿ ಇನ್ನೇನೋ ಒಂದು ತೊಡಕು, ವಿಘ್ನ, ಅದನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವೆರಿ ಬಿಗಿನಿಂಗ್ ಅಂತೀವಿಲ್ಲ ಆಗ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಉಳಿದ ಹಾಗೆ ಚೆನ್ನಾಗಿದೆ. ಪಂಚಮ ಸ್ಥಾನ ಚೆನ್ನಾಗಿರೋದ್ರಿಂದ ಬುದ್ಧಿ, ಆಲೋಚನೆ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲೇ ಚೆನ್ನಾಗಿದೆ. ಆದರೆ ಕೆಲಸದಲ್ಲಿ ವಿಘ್ನಗಳದು ಮೊದಲಿಗೆ ನಿಮಗೆ ಕಾಡುವುದು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಒಳ್ಳೆಯ ಹಣಕಾಸಿನ ಸಂಪಾದನೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಮಾಡಿದ ಕೆಲಸಕ್ಕೆ ಹಣವೂ ಸಿಕ್ತು ಅನ್ನುವಂಥ ತೃಪ್ತಿ, ಸಮಾಧಾನ, ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸಹಕಾರ ಇರಬಹುದು. ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ, ಪ್ರತಿ ದಿವಸ ಮನೆಯಲ್ಲಿ ಅದು ರಗಳೆ ಇರುತ್ತೆ. ಆದರೆ ಅದರ ಹೊರತಾಗಿ ಹೆಚ್ಚಿನ ಸೌಖ್ಯ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭ ಕಾಣ್ತೀರಾ. ಗುರುಚಂದ್ರ ಯುತಿ ಇದೆಯಲ್ಲ, ಲಾಭದಲ್ಲಿ ಅದು ಕುಟುಂಬ ಸೌಖ್ಯವನ್ನು ಹೇಳ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಹೇಳ್ತಾ ಇದೆ. ಹಣದ ಆದಾಯವನ್ನು ಹೆಚ್ಚಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಚೆನ್ನಾಗಿದೆ. ಒಂದು ತೊಡಕೇನಪ್ಪ ಅಂದರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ. ವಾರದ ಅಂತ್ಯದಲ್ಲಿ, ವೀಕೆಂಡಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಇನ್ನೇನು ರೆಸ್ಟ್ ಮಾಡಬೇಕು, ಆ ಸಂದರ್ಭ ಒಂದು ಸಣ್ಣದ ಕಿಡಿ ಶುರುವಾಗುತ್ತೆ. ಹೀಗಾಗಿ ಅದರ ನಿವಾರಣೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಥವಾ ಐಕಮತ್ಯ ಮಂತ್ರಗಳ ಪಾರಾಯಣ ಮಾಡ್ತಕ್ಕಂಥದ್ದು, ಸೌಂದರ್ಯ ಲಹರಿ ಹೇಳುವುದು, ಇದೆಲ್ಲ ಒಳ್ಳೆಯದು. ಇದೆಲ್ಲ ಹೇಳುವುದರಿಂದ ಹೃದಯ ಸಮವಾಗುತ್ತೆ. ಪ್ರಯತ್ನ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ತುಂಬ ಒಳ್ಳೆಯದು. ಈ ವಾರದಲ್ಲಿ ನೀವು ವಿಷ್ಣು ಸಹಸ್ರನಾಮ ಕೂಡ ಹೇಳ್ಕೊಳ್ಳಿ. ಮತ್ತು ವೈಕುಂಠ ಏಕಾದಶಿ ಕೊನೆಯ ದಿವಸ ಅದನ್ನು ತಪ್ಪದೆ ನೀವು ಆಚರಿಸಿ, ಉಪವಾಸವಿದ್ದು ಅಥವಾ ನಿಮ್ಮ ಯಥಾಶಕ್ತಿ ಮಾಡಿ, ಅದು ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ವಾರದ ಭವಿಷ್ಯ ಮೊದಲ 3 ರಾಶಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆಯೂ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇನ್ನು ವೀಕ್ಷಕರೇ, ನೀವು ಸಹ ವಾರ ಭವಿಷ್ಯಕ್ಕೆ ಕರೆ ಮಾಡಿಬಿಟ್ಟು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತವಾಗ್ಲೂ ಸಹ ಕಂಡುಕೊಳ್ಬೋದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ವಿರಾಮದ ನಂತರ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀನಿವಾಸ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 13 10 2008. 2008. ಸಮಯ 12ನೇ ತಾರೀಕು ರಾತ್ರಿ 2 ಗಂಟೆ 10 ನಿಮಿಷ. ಮಧ್ಯರಾತ್ರಿ 2 ಗಂಟೆ 10 ನಿಮಿಷನಾ? ಎಸ್ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ಅವ್ನ ಭವಿಷ್ಯ ಹೆಂಗಿದೆ, ಎಜುಕೇಶನ್ ಚೆನ್ನಾಗಿದೆಯಾ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ. ಮಗನ ಜಾತಕ ಹೇಗಿದೆ? ಮೊದಲಿಗೆ ನಾವು ವಿದ್ಯಾಭ್ಯಾಸ ನೋಡೋಣ, ಯಾಕೆಂದರೆ ಅದು ಬೇಸಿಕ್. ನಾವು ವಿದ್ಯೆ ಒಳ್ಳೆಯದನ್ನು ಕೊಟ್ಟರೆ ವೃಕ್ಷ ಹಾಗೆ.
ರೆಕಾರ್ಡ್ ಮಾಡ್ಕೊಳ್ಳೋ ಪ್ರಯತ್ನ. ಆಮೇಲೆ ಇದರಲ್ಲಿ ಯೂಟ್ಯೂಬಲ್ಲಿ ಸಿಗುತ್ತೆ, ಯೋಚನೆ ಮಾಡಬೇಡಿ. ಇಲ್ಲಿ ನೋಡಿ, ದ್ವಿತೀಯದಲ್ಲಿ ಶನೈಶ್ಚರ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಒರಟು ಮಾತು ಕೇಳದೇ ಇರತಕ್ಕಂಥದ್ದು, ಆಲಸ್ಯ ಇತ್ಯಾದಿ ಎಲ್ಲ ನಾವು ಕಾಣ್ತೀವಿ ಇಲ್ಲಿ. ಈ ಲಗ್ನದಿಂದ ದ್ವಿತೀಯದ ಶನೈಶ್ಚರ ಇದ್ದರೆ ಒರಟು ಮಾತನಾಡ್ತಾರೆ ಅಂತ. ಈಗ ಪ್ರಸ್ತುತ ಕಾಲ ಶನಿ ದಶೆಯೇ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ಭುಕ್ತಿ ಯಾವುದಪ್ಪ ಅಂದರೆ ಚಂದ್ರನ ಭುಕ್ತಿ ನಡೀತಾ ಇದೆ. ಹೀಗಾಗಿ ಶನಿಚಂದ್ರ ಯುತಿ ಇದೆಯಲ್ಲ, ಇವೆರಡೂ ಸ್ವಲ್ಪ ಈ ಶನೈಶ್ಚರ ಚಂದ್ರ ಇಬ್ಬರಿಗೂ ಆಗಲ್ಲ, ವಿರೋಧಿಗಳು ಇವರಿಬ್ಬರು. ಇಂತಹ ಕಾಲದಲ್ಲಿ ಮಗ ಮಾತು ಕೇಳೋದಿಲ್ಲ ಅಂತ ಅನಿಸುತ್ತೆ, ಹೊರೆ ಅಂತ ಅನಿಸುತ್ತೆ, ಈ ರೀತಿಯ ತೊಂದರೆ ಅಂತ ಅನಿಸುತ್ತೆ. ಆದರೆ ಆತಂಕ ಮಾಡ್ಕೋಬೇಡಿ. ಚತುರ್ಥದ ಶುಕ್ರ ಮುಂದೆ ತುಂಬ ಅನುಕೂಲ ಉಂಟು ಮಾಡಿಕೊಡ್ತಾನೆ. ಅದು ಮಾಲವೀಯ ಯೋಗ ಅಂತ, ಮತ್ತು ರವಿ ಬುಧರ ಯುತಿ ನೈಪುಣ್ಯ ಯೋಗ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಕಾಲ ಅವರಿಗೆ ಹೈಯರ್ ಸ್ಟಡೀಸ್ ಬರುವ ವೇಳೆಗೆ ಅವರ ಮನಸ್ಸು, ಅವರ ವರ್ತನೆ ಎಲ್ಲವೂ ಪರಿವರ್ತನೆಯಾಗುತ್ತೆ. ಯೋಚನೆ ಮಾಡೋದು ಬೇಡ. ತಾವು ಧೈರ್ಯವಾಗಿರಿ. ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ಜೇನಿನ ಅಭಿಷೇಕ ಮಾಡಿಸ್ಬಿಟ್ಟು ಆ ಜೇನನ್ನು ಸ್ವಲ್ಪ ಪ್ರಸಾದ ಕೊಡಿ. ಪ್ರತಿ ಶನಿವಾರ ತಪ್ಪದೇ ಅವರು PUC ಮುಗಿಯುವವರೆಗೂ ಮಾಡಿಸಿ. ಅದು ನೀವು ಮಾಡಬೇಕಾಗಿದ್ದ ಶ್ರಮ, ಅದು ಒಂದು ಕರ್ತವ್ಯ, ಅದನ್ನು ಮಾಡಿ. ಆನಂತರ ಅವರ ಬದುಕು ಬದಲಾಗುತ್ತೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಈ ವಾರ ಇಡೀ ವಾರ ಕರ್ಕಟಕ, ಸಿಂಹ ಹಾಗೂ ಕನ್ಯಾ ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ? ಎಸ್, ಅವುಗಳನ್ನು ಗಮನಿಸೋಣ. ಈಗ ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿಗೆ ಪಕ್ಷದ ಬಲ ಇದ್ದಾಗ ಯೋಚನೆ ಮಾಡಬೇಕಾದಿಲ್ಲ. ಚಿಗುರು ಬಿಡುತ್ತೆ, ಹೃದಯವೂ ಹಾಗೆ ಅರಳಿ ಬಿಡುತ್ತೆ. ಯೋಚನೆ ಮಾಡಬೇಡಿ. ನೋಡೋಣ ವಾರದ ಆದಿಯಲ್ಲಿ ಹೇಗಿರ್ತದೆ, ಚಂದ್ರನ ಬಲ ಎಷ್ಟರ ಮಟ್ಟಿಗಿದೆ ನೋಡೋಣ. ನೋಡಿ, ಕರ್ಕಟಕ ರಾಶಿಯವರಿಗೆ ನೋಡಿ, ಸೋಮವಾರ ಹಾಗೂ ಮಂಗಳವಾರ, ನಾಳೆ ನಾಡಿದ್ದು ನಿಮ್ಮ ಒಂದು ಏನು ಫಲ ಇದೆ ಅಂತ ನೋಡಿದ್ರೆ ಶನಿಚಂದ್ರ ಒಟ್ಟಾಗಿದ್ದಾರೆ. ಈ ಕಾರಣದಿಂದಾಗಿ ಸ್ವಲ್ಪ ನಷ್ಟ ಸಂಭವಿಸುವ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ಖಿನ್ನತೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಕುಟುಂಬದ ಸ್ವಲ್ಪ ಮಟ್ಟಿಗೆ ವಿರೋಧಗಳು ಬರ್ತಕ್ಕಂಥ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಈಗಷ್ಟೇ ಹೇಳಿದ್ನಲ್ಲ, ಪಕ್ಷದ ಬಲ ಚೆನ್ನಾಗಿದೆ. ಒಂದು 2 ದಿನ ದಾಟಿದ್ರೆ ಚೆನ್ನಾಗಾಗುತ್ತೆ. ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ರಾಹು ಯುತಿ ಇದೆ. ಆಗ ನೋಡಿ, ಚಂದ್ರನಿಗೆ ಪಕ್ಷದ ಬಲ ಚಾಂದ್ರಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಹೇಳುತ್ತೆ. ಹೀಗಾಗಿ ಚಂದ್ರನಿಂದ ಮುಂದಿರ್ತಕ್ಕಂತಹ ಗುರು ಇವೆಲ್ಲ ನಿಮಗೆ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ಕರ್ಮಸ್ಥ ವೃತ್ತಿಯಲ್ಲಿ ಯಾವುದೇ ತೊಡಕುಗಳು ಉಂಟಾಗೋದಿಲ್ಲ. ಧೈರ್ಯ, ಸಾಹಸ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಮಕ್ಕಳಿಂದಾಗಿ ಕಿರಿಕಿರಿ ಇರೋದಿಲ್ಲ. ಒಂದು ಕಂಪ್ಲೇಂಟ್ ಬಂದುಬಿಟ್ರೆ ಎಕ್ಸಾಮ್ ಬರೀಲಿಲ್ವೋ ಮತ್ತೊಂದು, ಇದೆಲ್ಲ ಏನಾಗುತ್ತೆ, ಮಾನಸಿಕವಾಗಿ ಕಿರಿಕಿರಿ ಮಾಡುತ್ತೆ ತಂದೆ ತಾಯಿಗಳಲ್ಲಿ. ಆದರೆ ಆ ರೀತಿ ಇರೋದಿಲ್ಲ ಈ ವಾರ. ಯೋಚನೆ ಮಾಡಬೇಡಿ. ವಾರದ ಅಂತ್ಯದ ವೇಳೆಗಂತೂ ಗುರುಚಂದ್ರ ಯುತಿ ವಿಶಿಷ್ಟವಾದ ಸ್ಥಾನವನ್ನು, ವಿಶಿಷ್ಟವಾದ ಪ್ರಶಂಸೆಯನ್ನು, ಮತ್ತು ಬೇರೆ ಯಾರೂ ಕಾಣದೇ ಇರತಕ್ಕಂಥ ಒಂದು ಐಡೆಂಟಿಟಿ, ಅದು ಬಹಳ ಮನ್ನಣೆಯ ದಾಹ ಮಂಕುತಿಮ್ಮ ಅಂತಾರಲ್ಲ ಹಾಗೆ, ಆ ಮನ್ನಣೆ ಸಿಕ್ಕರೆ ಎಷ್ಟು ಸಮಾಧಾನ ಅಂದರೆ ಅಷ್ಟು ಸಮಾಧಾನ, ಅಂಥದ್ದೊಂದು ಲಕ್ಷಣ ಇದೆ. ಚಂದ್ರನ ಚಿಗುರುವಿಕೆ ಇದೆಯಲ್ಲ, ಅದು ನಿಮ್ಮನ್ನು ಚೆನ್ನಾಗಿಟ್ಟಿರುತ್ತೆ. ಕರ್ಕಟಕ ರಾಶಿಯವರು ಗಾಬರಿ ಮಾಡ್ಕೊಳ್ಳೋದು ಬೇಡ. ಪರಿಹಾರಕ್ಕಾಗಿ ಏನಪ್ಪ ಮಾಡಬಹುದು ಅಂದರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಅಧಿಕವಾಗಿದೆ ಈ ವಾರ. ಯಾಕೆಂದರೆ ಶನಿಮಾನಿಯರ ಅಷ್ಟಮದಲ್ಲಿ ಇರೋದು ಅಷ್ಟೇ ಅಲ್ಲ, ಆ ಸಪ್ತಮಾಧಿಪತಿ ಅವನ ಜೊತೆಗೆ ಸೇರಿದ್ರೆ ಸ್ವಲ್ಪ ಕಿರಿಕಿರಿ. ಈ ಕಾರಣದಿಂದ ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬಹುದು. ಇನ್ನು ಸಿಂಹರಾಶಿಯನ್ನು ಗಮನಿಸ್ಕೊಂಡ್ರೆ, ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ತಂದೆ ಮಕ್ಕಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಗುರುತರವಾದದ್ದು ಯಾವುದೋ ಗಂಭೀರವಾದ ವಿಚಾರ ನಿಮಗೆ ಕೊಟ್ಟರೆ ಅದರಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಡ್ತೀರ. ಏನೋ ಇವು ಜವಾಬ್ದಾರಿ ತಗೊಳ್ತಾನೆ ಅಂತ ನಿಮಗೆ ವಹಿಸಿದರೆ ಆ ಜವಾಬ್ದಾರಿ ಹಾಳಾಗುತ್ತೆ. ಅದು ನಿಮ್ಮ ಹೆಸರನ್ನು ಹಾಳು ಮಾಡುತ್ತೆ. ಹೀಗೆ ತುಂಬ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಕೆಲಸ ಮಾಡಬೇಕು ಈ ವಾರದ ಆದಿಯಲ್ಲಿ ನೀವು. ಮತ್ತು ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ. ಪ್ರಾರಂಭದಲ್ಲೇ ಸೋಮವಾರ ಮಂಗಳವಾರವೇ ನಿಮಗೆ ಕೆಲಸಕ್ಕೆ ಹೋಗಬೇಕು, ಗಡಿಬಿಡಿ ಅನ್ನೋಷ್ಟರಲ್ಲಿ ಏನೋ ಒಂದು ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಯಥಾ ಪ್ರಕಾರ ಅದು ಮುಂದುವರಿಯುತ್ತೆ. ವ್ಯಾಪಾರದಲ್ಲೂ ಸ್ವಲ್ಪ ಅಸಮಾಧಾನ ಇರ್ತದೆ. ಈ ವಾರ ಸಿಂಹರಾಶಿಯವರಿಗೆ ಜಾಗರೂಕತೆಯನ್ನೇ ಹೇಳ್ತಾ ಇದೆ. ಗಾಬರಿ ಮಾಡ್ಕೋಬೇಡಿ, ಎಚ್ಚರಿಕೆ ಬೇಕು. ನಾವು ಕೆಲಸ ಮಾಡೋ ಮುನ್ನ ಏನು ಕೆಲಸ ಅನ್ನೋದು ಮೊದಲು ನೋಟ್ಸ್ ಮಾಡಿ ಇಟ್ಕೊಂಬಿಡಿ. ಅಥವಾ ಎಲ್ಲಿಗೆ ಹೊರಟಿದ್ದೀನಿ ಅನ್ನೋ ವೇಳೆಗೆ ನೀವೇ ಸಿದ್ಧತೆ, ಎಲ್ಲಿ ಹೋಗಬೇಕು, ಏನು ಎಡವಟ್ಟು ಏನಾಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತೊಗೊಳ್ಬೇಕಾದ ದಿವಸ ಈ ದಿವಸ. ಆದರೆ ನಿಮ್ಮ ಆಲೋಚನಾ ಶಕ್ತಿ, ಬುದ್ಧಿಶಕ್ತಿ ಇವೆಲ್ಲ ತುಂಬ ಚೆನ್ನಾಗಿದೆ. ರವಿ ಬುಧಾದಿತ್ಯ ಯೋಗ ಇದೆಯಲ್ಲ, ಅದು ನಿಮ್ಮ ಏನು ಬುದ್ಧಿಶಕ್ತಿಯನ್ನೇನು ಕಸ್ಕೊಳ್ಳಲ್ಲ, ಕುಸಿಯುವ ಹಾಗೆ ಮಾಡೋದಿಲ್ಲ. ಆದರೆ ಎಚ್ಚರಿಕೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ಅಂದರೆ ಗುರುವಾರದವರೆಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ವಾರದ ಅಂತ್ಯದಲ್ಲಿ ಒಳ್ಳೆಯ ಉತ್ಕೃಷ್ಟವಾಗಿದೆ. ದೈವ ಸಹಾಯ ಉಂಟಾಗಿ ಈ ಮಾಡಿರ್ತಕ್ಕಂಥ ಎಲ್ಲ ತೊಡಕುಗಳನ್ನು ಅಳಿಸಿ ಹಾಕಿ ಒಂದು ವಿಶಿಷ್ಟ ಸ್ಥಾನ ಸಿಗುವ ಹಾಗೆ ಖಂಡಿತ ಮಾಡುತ್ತೆ. ಹೀಗಾಗಿ ಅಲ್ಲಿವರೆಗೆ ಕಾಯಬೇಕು. ಶುಕ್ರವಾರದವರೆಗೆ ನೀವು ತಾಳ್ಮೆ ಬೇಕು, ಬಹಳ ಪ್ರಧಾನವಾದ ಅಂಶ. ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಈ ಕಾರಣದಿಂದ
ಆದಿತ್ಯ ಹೃದಯವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಈ ವಾರವಿಡೀ ನೀವು ಆದಿತ್ಯ ಹೃದಯ ಪಠಣ ಶ್ರವಣ ಮಾಡೋದು ಒಳ್ಳೆಯದು. ಇನ್ನು ಕನ್ಯಾ ರಾಶಿಯನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಒಂದು ನಷ್ಟತೆಯನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ, ಒಳ್ಳೆಯ ಫಲಗಳನ್ನು ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಚೆನ್ನಾಗಿದೆ ಖಂಡಿತ. ಯಾಕಂದರೆ ಬುಧನ ಒಂದು ದೃಷ್ಟಿ ಇದೆಯಲ್ಲ ಕರ್ಮಸ್ಥಾನಕ್ಕೆ, ಅದು ತುಂಬ ಒಳ್ಳೆಯದು. ಹೀಗಾಗಿ ಒಳ್ಳೆಯ ಫಲವನ್ನು ನಾನು ಮೊದಲಿಗೆ ಒಳ್ಳೆಯ ಫಲವನ್ನು ಇರಲಿ ಅಂತ ಬರಿತೀನಿ. ಯಾಕೆ ಅಂದರೆ ಒಂದು ನಿರಾಳತೆ ಬರುತ್ತೆ, ಮನಸ್ಸಿಗೆ ಒಂದು ಸಮಾಧಾನ ಆಗಿಬಿಡುತ್ತೆ. ಆಮೇಲೆ ಉಳಿದಿದ್ದೆಲ್ಲ ನೋಡ್ಕೊಳ್ಳೋಣ ಸಮಸ್ಯೆ ಅನ್ನೋದನ್ನು. ನಾನು ಸಮಸ್ಯೆಯನ್ನು ನೋಡ್ಕೊಳ್ಬೇಕು, ಯಾಕೆಂದರೆ ಅದರಿಂದ ಹೊರಬರಲಿಕ್ಕೆ ಅವಕಾಶವಾಗುತ್ತೆ ಅಂತ. ಇಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ವಸ್ತು ನಷ್ಟತೆ ಇಂಥವುಗಳನ್ನ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಸ್ವಲ್ಪ ಗಮನ ಇಟ್ಕೊಂಡಾಗ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಲಾಭಾಧಿಪತಿ ಚಂದ್ರ ಇದ್ದಾನೆ, ಚಂದ್ರನಿಗೆ ಬಲವೂ ಇದೆ. ಈ ಕಾರಣದಿಂದ ಬಹಳ ಬೇಗ ಹೊರಗೆ ಬರ್ತೀರ. ಕಿರಿಕಿರಿ ಜಗಳ ಆದರೂ ಹೊರಗೆ ಬರಲಿಕ್ಕೆ ಅವಕಾಶಗಳಿದ್ದಾವೆ ಬಹಳ ಬೇಗ ಅಂತ. ಶತ್ರುಗಳಲ್ಲಿ ಒಂದು ಭಯ, ಶತ್ರುಗಳ ಭಯ, ವೈಷಮ್ಯ ಇಂಥದ್ದು ಕೂಡ, ಸಾಲಬಾಧೆ ಇಂಥದ್ದನ್ನು ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ವಾರ ಮಧ್ಯದಲ್ಲಿ ಕನ್ಯಾ ರಾಶಿಯವರಿಗೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ ಕ್ಲಿಷ್ಟವಾದದ್ದು, ತೊಡಕು ಅಂತ ಯಾವುದಿದೆ ಅದರಿಂದ ಹೊರಬರಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ಅದನ್ನು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಜೊತೆಗೆ ಸ್ತ್ರೀಯರು ಪ್ರಧಾನವಾಗಿ ವಸ್ತು ನಷ್ಟತೆ, ಮನಸ್ಸಿಗೆ ಖಿನ್ನತೆ, ಏನೋ ಯಾರೋ ಅಂದರು ಅಂತ ಹೇಳಿ ನೀವು ರೆಬಲ್ ಆಗಿಬಿಡ್ತಕ್ಕಂಥದ್ದು ಇಂಥದ್ದೊಂದು ಸಾಧ್ಯತೆಗಳಿದ್ದಾವೆ. ಇದು ಸ್ವಲ್ಪ ಸಮಾಧಾನ ಬೇಕು. ಇದಕ್ಕೇನಪ್ಪ ನೋಡಿ, ವಿಷ್ಣು ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ವಾರವಿಡೀ ತಪ್ಪದೇ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಯಾವ ತೊಡಕಿದೆ ತೊಡಕೆಲ್ಲ ಬಿಡಿಸಿಕೊಂಡು ಹೊರಬಂದು ಒಂದು ಸಮಾಧಾನದ ಫಲ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆತಂಕ ಬೇಡ. ಇವು ಕನ್ಯಾ ರಾಶಿಯವರಿಗಿರ್ತಕ್ಕಂಥ ಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಸಹ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ತುಲಾ, ವೃಶ್ಚಿಕ ಮತ್ತು ಧನಸ್ಸು ರಾಶಿಗಳಿಗೆ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಶುಕ್ರನ ಬಲ ಚೆನ್ನಾಗಿದೆಯಲ್ಲ, ಈ ಕಾರಣದಿಂದಾಗಿ ಅವನೇ ಸಾಕು. ಜನ್ಮಾಧಿಪತಿ ಒಬ್ಬ ಬಲಿಷ್ಠನಾಗಿದ್ದರೆ ಏನೂ ಸಾಧಿಸ್ತೀರಾ. ಹೀಗಾಗಿ ಈ ಒಂದು ಚಂದ್ರ ಮಾಂದ್ಯರಿಂದಾಗಿ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಆರೋಗ್ಯದಲ್ಲಿ ಚೆನ್ನಾಗಿದೆ, ಧನಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಹಣಕಾಸಿನ ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಚೆನ್ನಾಗಿದೆ. ಚಂದ್ರ ನಿಮ್ಮ ರಾಶಿಯಿಂದ ಈ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ಅಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ. ಮನಸ್ಸಿನ ಸ್ಥಾನ ಅದು. ಸ್ವಲ್ಪ ರಾಡಿ ಮಾಡ್ಕೊಳ್ತೀರಾ ವೃತ್ತಿ ವಿಚಾರದಲ್ಲಿ. ಕೆಲಸ ಆಗಲಿಲ್ಲ ಅಥವಾ ಕೆಲಸ ಆದರೂ ಅದೊಂದು ಸ್ವಲ್ಪ ಏನೋ ಅಚ್ಚುಕಟ್ಟಾಗಲಿಲ್ಲ ಅಥವಾ ಸ್ವಲ್ಪ ವಿಳಂಬ ಆಯಿತು, ಈ ಕಾರಣಗಳಿಗಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಾ. ಅದೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇನ್ನು ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿಯೂ ಕೂಡ ಸ್ವಲ್ಪ ಮನಸ್ತಾಪಗಳು ಉಂಟಾಗೋ, ಸ್ವಲ್ಪ ಆಚೀಚೆ ಆಗುತ್ತೆ. ಸಣ್ಣ ಪ್ರಮಾಣದ್ದು ಗಾಬರಿ ಬೇಡ ಇರುತ್ತೆ. ಸಹಜವಾಗಿ ಒಂದು ತಿಂಡಿಗೋ ಒಂದು ಊಟಕ್ಕೋ ಸಾರಿಗೋ ಉಪ್ಪು ಜಾಸ್ತಿ ಆಯಿತು, ಈ ಥರದ್ದೇನು ಸಣ್ಣ ಪುಟ್ಟದ್ದು ತಲೆ ಕೆಡಿಸ್ಕೊಬೇಡಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಗಮನಿಸ್ಕೊಂಡ್ರೆ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇದೆ. ಸ್ಟ್ರೆಸ್ ಅಂತೀವಲ್ಲ, ವರ್ಕ್ ಪ್ರೆಷರ್ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಯಾಕಂದರೆ ಕರ್ಮಾಧಿಪತಿ ರಾಹು ಜೊತೆಗಾದಾಗ ಕೆಲಸದ ಸಂಬಂಧಿ ತೊಂದರೆಗಳು ಉಂಟಾಗೋ ಸಾಧ್ಯತೆ, ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು ಅಂಥದ್ದೊಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಿ. ಮತ್ತು ಸಾಲ ಮತ್ತು ಗೊತ್ತಿಲ್ಲದೆ ಇರತಕ್ಕಂಥ ವ್ಯವಹಾರಗಳಿಗೆ ನೀವು ಅದು ಹೇಗೆ ನಾನು ಇದಕ್ಕೆ ಬನ್ನೋ ಸುಳಿಗೆ ಅನ್ನೋ ರೀತಿಯಲ್ಲಿ ನೀವು ಗಾಬರಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜಾಗ್ರತೆ ಬೇಕು. ವಾರ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯದಲ್ಲಿ ಶುಕ್ರವಾರ ಶನಿವಾರ ಗಮನಿಸ್ಕೊಂಡ್ರೆ ನೋಡಿ ವ್ಯವಹಾರ ಚಟುವಟಿಕೆಗಳೆಲ್ಲ ಗರಿಗೆದರು ಬಿಡುತ್ತೆ, ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಹಾಲು ಹೈನು, ರಸ ವ್ಯಾಪಾರ, ಈ ಸ್ವೀಟ್ ಸ್ಟಾಲ್ ಇಟ್ಕೊಂಡಿರ್ತಕ್ಕಂಥವ್ರು, ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಮತ್ತು ಉಪನ್ಯಾಸ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಅಥವಾ ಯಾವುದೋ ಒಂದು ಕೋಚಿಂಗ್, ನಾವು ಲೈಫ್ ಕೋಚ್ ಅಂತೀವಲ್ಲ ಆ ರೀತಿಯಲ್ಲಿ ಇರ್ತಕ್ಕಂಥವ್ರು, ಇವ್ರಿಗೆ ಈ ಕ್ಷೇತ್ರ ಎಲ್ಲರಿಗೂ ಇದಕ್ಕೆ ಅನ್ವಯ ಆಗ್ತಕ್ಕಂಥ ಎಷ್ಟು ಕ್ಷೇತ್ರಗಳಿದ್ದಾವೆ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಬಹುದು. ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಹಣ ಗಳಿಕೆ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಈ ವಾರದ ಮಟ್ಟಿಗೆ ನೀವು ಆರೋಗ್ಯದ ದೃಷ್ಟಿಯಿಂದ ಒಂದು ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರು ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ರಾಶಿಯ ಯಥಾ ಪ್ರಕಾರ ನಿಮ್ಮ ರಾಶಿಗೂ ಒಂದು ಬಲ ಇದೆ. ಕುಜನ ಬಲ ಇರೋದ್ರಿಂದ ಸ್ವಲ್ಪ ಗಟ್ಟಿ, ನೀವು ಏನನ್ನು ಸಾಧಿಸ್ತೀರಾ, ಆತಂಕ ಮಾಡ್ಕೋಬೇಡಿ. ಚತುರ್ಥದ ಚಂದ್ರ ಶನಿಯರು, ಅಲ್ಲಿಗೆ ಚಂದ್ರನಿಗೆ ದಿಗ್ಬಲವೂ ಇದೆ, ಪಕ್ಷದ ಬಲವೂ ಇದೆ. ಈ ಕಾರಣದಿಂದಾಗಿ ಸಾಧನೆ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಈ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಅದರ ಹೊರತಾಗಿ ಸ್ವಲ್ಪ ಉದರ ಬಾಧೆ, ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸರಿ ಎಕ್ಸಾಮ್ ಬರೀಲಿಲ್ಲ ಅಥವಾ ಎಕ್ಸಾಮ್ ಹರಿಬರಿ ಆಗೋಯಿತು, ಗಡಿಬಿಡಿ ತಯಾರಿ, ಇದೆಲ್ಲ ಈ ಥರದ ಒಂದು ಟೆನ್ಷನ್ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ತೊಗೋಬೇಕು. ಸ್ನೇಹಿತರ ವಿಚಾರದಲ್ಲಿ ಹಳೆಯ ಮಿತ್ರರು ಅಂತೀವಲ್ಲ, ಮರ್ತು ಹೋಗ್ಬಿಟ್ಟು ಯಾವುದೋ ಒಂದು ಕಾಲ್ ಮಾಡಲಿಲ್ಲ ಅಥವಾ ನೀವು ಕಾಲ್ ಮಾಡಬೇಕಾಗಿತ್ತು, ಇದು ನಿಮಗೆ ನೋಡಿ ರಾಡಿ ಮಾಡುತ್ತೆ ವಾರ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ.
ಇನ್ನು ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ, ಹಣಕಾಸಿಗೆ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ನೀವು ವಾರ ಮಧ್ಯದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಅದು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಇದೆಲ್ಲ ತುಂಬ ಚೆನ್ನಾಗಿದೆ, ಆ ಬಲ ಖಂಡಿತ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಅಂದರೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಎಲ್ಲ ವೈಷಮ್ಯಗಳಿಂದ ಎಲ್ಲ ತೊಡಕುಗಳಿಂದ ಹೊರಬರ್ತೀರಾ, ಯೋಚನೆ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಸಹೋದರ ವಿಚಾರದಲ್ಲಿ ಈ ಎರಡು ವಿಚಾರದಲ್ಲಿ ವಾರಾಂತ್ಯದಲ್ಲಿ ನೀವು ಎಚ್ಚರ ವಹಿಸಬೇಕು. ಮಾತು ಕಠಿಣವಾಗುತ್ತೆ, ಒರಟು ಮಾತಿನಿಂದ ನಿಂದೆಗೆ ಗುರಿಯಾಗ್ತೀರ. ಹೀಗಾಗಿ ಮಾತಿನಲ್ಲಿ ಹಿಡಿತಾ ಇರಲಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಅಂದರೆ ಒಂದು ಆಹಾರ ವ್ಯತ್ಯಾಸವೂ ಆಗುವ ಸಾಧ್ಯತೆ ಈ ಕಾರಣದಿಂದಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಮತ್ತೊಂದು ಈ ವಾಕ್ಸ್ಥಾನ ನಾವು ಹಿಡಿತದಲ್ಲಿರಬೇಕು ಅಂದರೆ ವಾಕ್ ಸರಸ್ವತಿಯ ಆರಾಧನೆ ಮಾಡಬೇಕು, ಅದನ್ನು ಮಾಡಿ. ಇನ್ನು ಧನುಸ್ಸು ರಾಶಿಯವರ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ಧನುಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ, ಚೆನ್ನಾಗಿದೆ. ಹೀಗಾಗಿ ನೀವು ಆತಂಕ ಮಾಡ್ಕೋಬೇಕಾಗಿಲ್ಲ. ವೃತ್ತಿಯ ಅಧಿಪತಿ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ಜನ್ಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ದೈವ ಸಹಾಯದಿಂದ ನಿಮ್ಮ ಜೀವನ ಸಾಗುತ್ತೆ. ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಸಣ್ಣ ಪುಟ್ಟ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ವಾರದ ಆದಿಯಲ್ಲಿ, ಮತ್ತು ಜೊತೆಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು ಗಮನಿಸ್ಕೊಳ್ಳಿ. ಅದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ, ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಸಹೋದರಲ್ಲೇ ಭಿನ್ನಾಭಿಪ್ರಾಯ ಕಾಣ್ತಕ್ಕಂಥದ್ದು, ಸೇವಕರು ಸಹಾಯಕರು ಯಾರಿದ್ದಾರೆ ಪರಿಚಾರಕರು ಅವರಿಂದಾಗಿ ವಿರೋಧಗಳು ಅಥವಾ ಅವರೇನೋ ಎದುರು ಮಾತಾಡ್ತಕ್ಕಂಥದ್ದು, ಅವ್ರು ಮಾಡಿದ ಕೆಲಸ ನಿಮಗೆ ಸರಿ ಹೋಗದೇ ಇರತಕ್ಕಂಥದ್ದು, ತಿರ್ಗಾ ಪುನಃ ತಾನು ಮಾಡಿದ ಪರಮಸುಖ ಅಂತಾರಲ್ಲ ಹಾಗೆ ನೀವೇ ಮಾಡಬೇಕಾದ ಶ್ರಮ ಅತಿಯಾಗುತ್ತೆ. ಮತ್ತು ಸ್ವಲ್ಪ ಹೃದ್ರೋಗ, ಹೃದಯಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಿಗೆ ಉಂಟಾಗುವ ಲಕ್ಷಣ ಇದೆ, ಗಾಬರಿ ಬೇಡ, ಲಕ್ಷಣ ಇದೆ ಅಲ್ಲಿ. ಮತ್ತು ಇನ್ಫೆಕ್ಷನ್ಸ್, ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಫುಡ್ ಇನ್ಫೆಕ್ಷನ್ ಕೂಡ ಸಾಧ್ಯತೆ ಇದೆ. ಸ್ವಲ್ಪ ಹೊರಗಿನ ಆಹಾರ ಬದಿಗಿಟ್ಟುಬಿಡಿ. ಮಾರ್ಗಶಿರ ಮಾಸದಲ್ಲಿ ನೀವು ಯಾವುದನ್ನು ನಾವು ಪೊಂಗಲ್ ಅಂತೀವೋ ಅದನ್ನು ನೀವೇ ತಯಾರಿ ಮಾಡಿದನ್ನು ವಿಷ್ಣುವಿನ ಸನ್ನಿಧಾನಕ್ಕೆ ಪ್ರಸಾದ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ತಗೋಬೇಕು. ಆ ರೀತಿಯಲ್ಲಿ ವಾರ ಶ್ರದ್ಧೆಯಿಂದ ವಿಷ್ಣು ಸನ್ನಿಧಾನ ನಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ. ಬುದ್ಧಿಬಲದ ಒಂದು ಚಿಗುರುವಿಕೆ, ನಿಮ್ಮ ಹೊಸ ಆಲೋಚನೆ, ಏನು ವಿಶಿಷ್ಟವಾದ ಶಕ್ತಿ, ಮನೋಬಲ ಗಟ್ಟಿಯಾಗುತ್ತೆ, ಬುದ್ಧಿಬಲ ಗಟ್ಟಿಯಾಗುತ್ತೆ. ಮನಸ್ಸು ಬುದ್ಧಿ ಗಟ್ಟಿಯಾಗಿಬಿಟ್ರೆ ಹಿಡಿಯೋರಿರಲ್ಲ, ಹಾಗೆ ಚೆನ್ನಾಗಿದೆ. ಆದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ನವಗ್ರಹ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಏನಂಥ ಪ್ರಮಾದ ಏನು ಕಾಣ್ತಾ ಇಲ್ಲ, ಹೀಗಾಗಿ ಧನುಸ್ಸು ರಾಶಿಯವರು ಹೆದರಬೇಕಾದ್ದಿಲ್ಲ. ಮುಖ್ಯವಾದ ಅಂಶ ಕರ್ಮಾಧಿಪತಿ ಭಾಗ್ಯಾಧಿಪತಿ ಜೊತೆಗಿದ್ದಾಗ, ಗುರುವಿನ ದೃಷ್ಟಿ ಬೇರೆ ಇದ್ದಾಗ ಹೆದರಬೇಕಾದ್ದಿಲ್ಲ, ಚೆನ್ನಾಗಿದೆ ಧನುಸ್ಸು ರಾಶಿಯವರಿಗೆ. ಇದು ಧನಸ್ಸುವರೆಗಿರ್ತಕ್ಕಂಥ ಫಲ. ಸರಿ ತುಲಾ, ಶಾಸ್ತ್ರಿಗಳೇ. ವೃಶ್ಚಿಕ, ಧನಸ್ಸು. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಬಗ್ಗೆ ಸಹ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಬಸವರಾಜ್ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಒಂದು ನನ್ನ ಮಗನ ಬಗ್ಗೆ ಕೇಳಬೇಕು. ಮಗನ ಬಗ್ಗೆ. ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 13/8/1994. 1994. ಸಮಯ 1 ಗಂಟೆ 4 ನಿಮಿಷ ರಾತ್ರಿ. 1 ಗಂಟೆ 4 ನಿಮಿಷ ಮಧ್ಯರಾತ್ರಿನಾ? 13ನೇ ತಾರೀಕು. ಸರಿ, ಏನ್ ಪ್ರಶ್ನೆ ಇತ್ತು? ಸರಿಯಾಗಿ ಗೊತ್ತಾಗಿಲ್ಲ ಮೇಡಮ್, ಯಾವಾಗ ಸರಿ ಆಗ್ತಾನೆ, ಏನ್ ನಮ್ಮ ಮಾತು ಕೇಳ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಬಸವರಾಜ್ ಅವರು. ನಮಸ್ಕಾರ. ನಮಸ್ಕಾರ. ನಿಮ್ಮ ಮಾತಲ್ಲಿ ಎಷ್ಟು ಬೇಸರ ಆಗಿದೆ ಅಂತಂದರೆ ಪಾಪ ಗೊತ್ತಾಗುತ್ತೆ ನನಗೆ. ಇಲ್ಲಿ ನೋಡಿ, ಇದು ಏನಾಗಿದೆ, ದ್ವಿತೀಯದಲ್ಲಿ ಅಂದರೆ ವಿದ್ಯಾಸ್ಥಾನದಲ್ಲಿ ಕುಜ ಸೇರಿಬಿಟ್ರೆ ಮಾತು ಕೇಳದೆ ಒರಟತನ ಮತ್ತು ಕಠಿಣತೆ, ಕೋಪ ಇತ್ಯಾದಿ ಎಲ್ಲ ಶುರುವಾಗಿಬಿಡುತ್ತೆ. ಹೀಗಾಗಿ ಇಂಥ ದೇವರ ಆರಾಧನೆ ಮಾಡೋದ್ರಿಂದ, ಈ ಉದಾಹರಣೆಗೆ ನೋಡಿ, ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಅದಕ್ಕೆ ಈ ಜೇನು ಹಾಗೂ ರಸಬಾಳೆ ಬರುತ್ತೆ, ಇವೆರಡರ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ ಮಕ್ಕಳಿಗೆ. ಇದು ತುಂಬ ತುಂಬ ಸಹಾಯವಾಗುತ್ತೆ. ಅದು ಏನಾಗುತ್ತೆ, ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಸ್ಟ್ರಿಕ್ಟಾಗಿ ಬೆಳೆಸಬೇಕು. ಸ್ವಲ್ಪ ನೀವು ಶಾಲೆಗೆ ಕಳಿಸೋದು ಅಷ್ಟೇ ಅಲ್ಲ, ಎಲ್ಲಾದರೂ ಒಂದು ಕಡೆ ಒಳ್ಳೆ ಕಡೆ ಟ್ಯೂಷನ್ ಹಾಕಿ, ಹಾಗೆ ಸ್ವಲ್ಪ ಮಕ್ಕಳು ಹೀಗೆ ಹೊರಟಾಗಿದ್ದಾರೆ ಅಂದರೆ ನಾವು ಸ್ವಲ್ಪ ಹೆಚ್ಚಿನ ಕೇರ್ ತೊಗೋಬೇಕು. ಹಾಗಾಗಿ ಸ್ವಲ್ಪ ಕೇರ್ ತೊಗೊಂಡು ಬೆಳೆಸಬೇಕು, ಕಾಳಜಿ ತೊಗೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಇನ್ನುಳಿದ 3 ರಾಶಿ, ಕಡೆಯ 3 ರಾಶಿಗಳ ಬಗ್ಗೆ ಮಾಹಿತಿ. ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಯವರಿಗೆ
ಈ ವಾರ ಹೇಗಿರ್ತದಪ್ಪ? ವಾರದ ಆದಿಯಲ್ಲಿ ಗಮನಿಸೋಣ. ಶನೈಶ್ಚರ್ಯ ಚೆನ್ನಾಗಿದ್ದಾನೆ, ನೀವು ಆತಂಕ ಮಾಡ್ಕೋಬೇಕಾಗಿಲ್ಲ. ನೋಡಿದ್ರೆ ನಾವು ನೋಡಿ, ವಾರದ ಆದಿಯಲ್ಲಿ ಪ್ರಯಾಣದಲ್ಲಿ ತೊಂದರೆ. ಕಾರಣ ಏನಪ್ಪ ಅಂತಂದರೆ ಚತುರ್ಥದಲ್ಲಿ ಮಾಂದಿ ಉದಿಯಾಗಿರೋ ಕಾರಣದಿಂದಾಗಿ ನಾಳೆ ಮತ್ತು ನಾಡಿದ್ದು ದ್ವಿತೀಯದಲ್ಲಿ ಸಂಚಾರ ಆಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ. ಅದೇನಂಥ ದೊಡ್ಡ ಪ್ರಮಾದ ಅಲ್ಲ, ಸಣ್ಣ ಪುಟ್ಟದ್ದು ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವೃತ್ತಿ ಸ್ಥಳ ಎಲ್ಲ ತುಂಬ ಚೆನ್ನಾಗಿದೆ, ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿರ್ತದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಐಡೆಂಟಿಟಿ ಸಿಗುತ್ತೆ. ಈ ಥರದ್ದೆಲ್ಲ ಚೆನ್ನಾಗಿದೆ. ಲಾಭಾಧಿಪತಿ ಲಾಭದಲ್ಲಿದ್ದಾಗ ಲಾಭ ಬರ್ತದೆ, ಚೆನ್ನಾಗಿದೆ, ಗಾಬರಿ ಬೇಡ. ಇನ್ನು ಸ್ವಲ್ಪ ಮಟ್ಟಿಗೆ ವಾರ ಮಧ್ಯದಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿರತಕ್ಕಂಥದ್ದು, ಶನಿ ಮಾಂದಿ ಸೇರಿದಾಗ ನೋಡಿ ಸ್ವಲ್ಪ ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಇಂಥದ್ದೊಂದು ಲಕ್ಷಣವನ್ನು ಕಾಣ್ತೇವೆ. ವಿದ್ಯಾರ್ಥಿಗಳಿಗೆ ಆಲಸ್ಯ ಬರೋದು, ಹೇಳಿದ ಮಾತೆ ಕೇಳೋದಿಲ್ಲಪ್ಪ ಅಂತ ಸಾಕಾಗ್ಬಿಡುತ್ತೆ ನಿಮಗೆ, ತಂದೆ ತಾಯಿಗಳಿಗೆ, ಅಂಥದ್ದೊಂದು ಲಕ್ಷಣ ಸೂಚಿ. ವಿದ್ಯಾರ್ಥಿಗಳಿಗೂ ಹಾಗೆ, ಎಷ್ಟು ಹೇಳಿದ್ರೂ ಮನಸ್ಸಿಗೆ ಹೋಗಲ್ಲ, ಏನು ಮಾಡೋದು, ಅವ್ರಿಗೂ ಪಾಪ ಗ್ರಹಚಾರ ವಶಾತ್ ಹೀಗಾಗುತ್ತೆ. ಆ ಥರದೊಂದು ಲಕ್ಷಣ ಇದೆ ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ. ಇದ್ರ ಬಗ್ಗೆ ಗಮನ ತೊಗೊಳ್ಬೇಕು. ವೃತ್ತಿಯಲ್ಲಿ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ನಾನು ಯಾವುದು ತೊಡಕು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಬಾಧೆ, ತಲೆನೋವು, ತಲೆ ಸಿಡಿತ ಇಂಥದ್ದೊಂದು ಸೂಚಿಸ್ತಾ ಇದೆ. ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಗಮನ ತೊಗೊಳ್ಬೇಕು. ಆದರೆ ಇದರ ಹೊರತಾಗಿ ಸುಖವೂ ಇದೆ. ಸಮೃದ್ಧವಾದ ಏನು ಅಲ್ಲಿ ಸುಖಸ್ಥಾನದಲ್ಲಿ ಗುರುಚಂದ್ರ ಒಟ್ಟಾದಾಗ ಕೊನೆ ಶುಕ್ರವಾರ ಶನಿವಾರದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ನೀರಿನ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿರ್ತದೆ. ಮತ್ತು ಬಂಧುಗಳ ವಿಚಾರದಲ್ಲಿ ಏನೋ ತೊಡಕಿದ್ರೆ ಅದೆಲ್ಲ ನಿವಾರಣೆ ಆಗಿಬಿಡುತ್ತೆ, ಸರಿ ಹೋಗಿಬಿಡುತ್ತೆ. ಅಕಸ್ಮಾತ್ ಫ್ರೆಂಡ್ಶಿಪ್ ಹಾಳಾಗಿದ್ದರೆ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿದೆ, ಗಾಬರಿ ಬೇಡ. ನೀವು ಇದಕ್ಕೆ ಪ್ರಾರ್ಥನೆ ಏನಪ್ಪ ಮಾಡಬೇಕು ಅಂತಂದರೆ, ಶನೈಶ್ಚರ ಕವಚ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನಿಮಗೆ ಬಾಧಿಸುತ್ತೆ. ಈ ಕಾರಣದಿಂದ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅದು ಒಳ್ಳೆಯದು. ಅಥವಾ ಶನೈಶ್ಚರ ಸನ್ನಿಧಾನಕ್ಕೆ ದರ್ಶನ ಮಾಡೋದು ಅದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್, ಗಂಟಲ ನೋವು, ಈ ಬಾಧೆಯನ್ನು ಸೂಚಿಸ್ತಾ ಇದೆ. ಮತ್ತು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಜಂಕ್ ಫುಡ್, ಹೊರಗಿನ ಆಹಾರ ತೊಗೊಂಡ್ಬಿಡ್ತೀರಾ. ಅರ್ಜೆಂಟ್ ಏನೋ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಈ ದಿವಸ ಒಂದು ಹೊರಗೆ ಅಲ್ಲೇ ಊಟ ಮಾಡ್ಕೊಂಬೇಡ, ಈ ಥರದ್ದು ಪ್ಲ್ಯಾನ್ ಇದ್ದರೆ ಅದು ನಿಮಗೆ ಮುಳುವಾಗುತ್ತೆ. ಹೀಗಾಗಿ ಕಷ್ಟವೋ ಸುಖವೋ ಒಂದು 10 ನಿಮಿಷ ಬೇಗ ಎದ್ದೇಳಬೇಕು, ಇಷ್ಟೇ. ಏನು ಗಡಿಬಿಡಿ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಲೇಟಾಗಿ ಹೇಳೋದು. ಇದನ್ನು ನೀವು ತಿದ್ದುಕೊಳ್ಬೇಕು, ಅದು ನಿಮಗೆ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗಷ್ಟೇ ಸ್ವಲ್ಪ ಈ ಹೇಳಿದ ಮಾತು ಕೇಳೋದಿಲ್ಲ, ಹೇಳಿದ್ದು ತಲೆಗೆ ಹೋಗೋದಿಲ್ಲ, ಬಯಸ್ಕೊಳ್ಳೋದು. ಈ ಸಮಾರಂಭ ಮನೆಯಲ್ಲಷ್ಟೇ ಅಲ್ಲ, ಈ ಶಾಲೆವರೆಗೂ ಮುಂದುವರಿಯುತ್ತೆ. ಇದನ್ನು ಗಮನ ಹರಿಸಬೇಕು, ಅದನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಆರೋಗ್ಯ ಸ್ವಲ್ಪ ಕ್ಷೀಣವಾಗೇ ಇದೆ. ಹೀಗಾಗಿ ಆರೋಗ್ಯದ ಕಡೆ ಈ ವಾರ ನೀವು ಬಹಳ ಎಚ್ಚರ ಗಮನ ವಹಿಸಬೇಕು. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲ, ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ, ದೈವಾನುಕೂಲ ಚೆನ್ನಾಗಿದೆ. ಈ ಸಪ್ತಮಾಧಿಪತಿ ಲಾಭದಲ್ಲಿದ್ದರೆ ದಾಂಪತ್ಯ, ಪ್ರೀತಿ, ಪ್ರೇಮ, ಅನುರಾಗ ಇವೆಲ್ಲ ಸಮೃದ್ಧವಾಗಿರುತ್ತದೆ. ಆತಂಕ ಬೇಡ, ಆರೋಗ್ಯವನ್ನು ನೋಡ್ಕೊಳ್ಳಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿದೆ. ಸಹೋದರ ಸಹಕಾರ, ಸೇವಕರ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಲಾಭವೂ ಇದೆ, ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿ, ಒಂದು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕೂಡ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ, ಅದು ಒಳ್ಳೆಯದು. ಇನ್ನು ಮೀನರಾಶಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೀನರಾಶಿಯವರೆಗೆ ವಾರದ ಆದಿಯಲ್ಲಿ ನಾವು ಗಮನಿಸ್ತೀವಿ ನೋಡಿ, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ತೊಡಕು, ಹತ್ತಿರದವರು ಸ್ವಲ್ಪ ಆಪ್ತರು ದೂರ ಆಗ್ತಕ್ಕಂತಹ ಸಾಧ್ಯತೆ. ಅದು ವಾರದ ಆದಿಯಲ್ಲಿ ಚಂದ್ರ ಪಂಚಮಾಧಿಪತಿ, ಮನಸ್ಸಿಗೆ ಹತ್ತಿರವಾದವರು ದೂರ ಆಗಿಬಿಡ್ತಾರೆ, ಅಂಥದ್ದೊಂದು ಲಕ್ಷಣ. ಅಂತ ಹೊರಟೋದ್ರು ಅಂತ ಅರ್ಥ ಅಲ್ಲ, ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥ ಲಕ್ಷಣ ವಾರದ ಆದಿಯಲ್ಲಿ. ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಾವು ನೋಡಿ, ಚಂದ್ರ ಹುಯ್ತಿ ಸ್ವಲ್ಪ ಕಣ್ಣಿಗೆ ತೊಂದರೆ ಮಾಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡುತ್ತೆ. ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಅಂತೀವಲ್ಲ, ಅದು ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದ ದೃಷ್ಟಿಯಿಂದ. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಅಲ್ಲಿ ಬುಧ ಚೆನ್ನಾಗಿದ್ದಾನೆ, ರವಿ ಚೆನ್ನಾಗಿ ದಿಗ್ಬಲ ರವಿಗೆ. ಹೀಗಾಗಿ ಕಾರ್ಯಸಾಧನೆ ಈ ಸರ್ಕಾರಿ ನೌಕರಲ್ಲಿ ಇರ್ತಕ್ಕಂಥವ್ರು ಅಥವಾ ಆ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರು ಯಾರು ಆಗಿರಬಹುದು, ಚೆನ್ನಾಗಿದೆ. ಸರ್ಕಾರದ ವಲಯ ಆಡಳಿತಾತ್ಮಕವಾಗಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ವೃತ್ತಿಯ ಬಲ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಒಳ್ಳೆಯ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ. ಅಲ್ಲಿ ಚಂದ್ರ ಗುರು ಇಬ್ಬರು ಸೇರಿಬಿಟ್ರೆ ಒಬ್ಬ ಬುದ್ಧಿಕಾರಕ, ಒಬ್ಬ ಮೃದುಕಾರಕ. ಬುದ್ಧಿವಂತ ಎರಡು ಸೇರಿದ್ರೆ ಏನಾಗುತ್ತೆ, ವಿಶಿಷ್ಟವಾದ ಮಾತು ಹೊಮ್ಮುತ್ತೆ. ಹಾಗೆ ಚೆನ್ನಾಗಿದೆ. ಒಳ್ಳೆಯ ಆಹಾರ, ಸುಗ್ರಾಸ ಭೋಜನ, ವಾಗ್ಮೀ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳ್ತಾರೆ. ಹಾಗಾಗಿ ಹಣಕಾಸಿಗೆ ತೊಂದರೆ ಇಲ್ಲ, ಆಹಾರಕ್ಕೆ ತೊಂದರೆ ಇಲ್ಲ, ಮಾತಿಗೆ ಸಮೃದ್ಧತೆ, ಮಾತಿಗೆ ತೊಂದರೆ ಇಲ್ಲ. ಹೀಗಾಗಿ ಎಲ್ಲ ರೀತಿಯ ಕೌಶಲ್ಯ ಪೂರ್ಣವಾದ ಮಾತಿನಿಂದ ಕಾರ್ಯ ಸಾಧನೆ ಇತರದಲ್ಲಿ ತುಂಬ ಚೆನ್ನಾಗಿದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಮತ್ತು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ನಾಗ ಕವಚವನ್ನು ಕೇಳಿಸ್ಕೊಳ್ಬಹುದು. ಇವೆಲ್ಲ ಆರೋಗ್ಯವನ್ನು ಸ್ವಲ್ಪ ಸದೃಢ ಮಾಡುತ್ತೆ. ಇವು 12 ರಾಶಿಗಳ ಫಲಾಫಲ. ಈ ವಾರದಲ್ಲಿ ನೀವು ಏನನ್ನು ಗಮನಿಸ್ಕೊಳ್ಬೇಕು ಅದನ್ನೆಲ್ಲ ತಿಳ್ಕೊಳ್ಳಿ.
ಎಚ್ಚರಿಕೆ ಇರತಕ್ಕಂತಹ ಕಡೆ ಎಚ್ಚರವಾಗಿರಿ ಅಷ್ಟೇ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಹಂತದಲ್ಲಿ ಸಾಲಬಾಧೆಯ ನಿವಾರಣೆಗಾಗಿರುವಂತಹ ವಿಶೇಷವಾದಂತಹ ಒಂದು ಮಂತ್ರದ ಬಗ್ಗೆ ತಿಳಿಸಿಕೊಡಲಾಗುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇನ್ನು ಸ್ವಲ್ಪ ಸಮಯ ಮಾತ್ರ ಬಾಕಿ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ವಿರಾಮದ ನಂತರ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀನಿವಾಸ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 27 27 27 3 1960. ಸಮಯ 4:30 ಸಂಜೆ. 4:30 ಸಂಜೆ. ಏನ್ ಪ್ರಶ್ನೆ ಇತ್ತು? ಇದು ನಮ್ ಲ್ಯಾಂಡ್ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ. 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 ನಮ್ದು ಜಮೀನ್ ಚಿಕ್ಕಬಳ್ಳಾಪುರ. ಗೊತ್ತಾಯಿತು ಲ್ಯಾಂಡ್ ವಿಚಾರವಾಗಿ ಅಂತ ನೀವು ಪ್ರಶ್ನೆ ಹೇಳಿದ್ದೀರಾ. ಈಗ ಪ್ರಸ್ತುತ ಕಾಲದ ಬಲವನ್ನು ನೋಡ್ಕೊಳ್ಬೇಕು. ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಭುಕ್ತಿ ನಡೀತಾ ಇದೆ ನೋಡಿ. ಗುರು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿ ಅಂದರೆ ತನ್ನದೇ ಮನೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯ ಅಂಶ, ಇದೊಂದು ಒಳ್ಳೆಯ ಲಕ್ಷಣ. ಹೀಗಾಗಿ ಯಾವಾಗ ಬಲವಿರ್ತದೋ ಆಗ ಅನುಕೂಲವೂ ಆಗುತ್ತೆ. ಹೀಗಾಗಿ ಆತಂಕ ಬೇಡ. ಈಗ ಚೆನ್ನಾಗಿದೆ, ನೀವು ಪ್ರಯತ್ನಗಳನ್ನು ಮಾಡಬಹುದು, ಪ್ರಯತ್ನಗಳನ್ನು ಮುಂದುವರಿಸಬಹುದು. ಕುಜನು ಚತುರ್ಥ ಸ್ಥಾನದಲ್ಲೇ ಇದ್ದಾನೆ ಈಗ ಗೋಚಾರದಲ್ಲಿ. ಹೀಗಾಗಿ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಅವಕಾಶಗಳಿದ್ದಾವೆ. ನೀವು ಆ ರೀತಿಯ ಭೂಮಿ ವ್ಯವಹಾರಗಳು ಅಥವಾ ಇನ್ನೇನು ನಿಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಖಂಡಿತ ಫಲ ಇದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಒಂದು ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಕೊನೆ ಹಂತಕ್ಕೆ ಬಂದಿದ್ವಿ. ಈಗ ಸಾಲಬಾಧೆ ನಿವಾರಣೆಗಿರುವಂತಹ ವಿಶೇಷವಾದಂತಹ ಮಂತ್ರದ ಬಗ್ಗೆ ತಿಳಿಸ್ಕೊಡಿ. ಹೌದು, ಅದೊಂದು ಮಂತ್ರವನ್ನು ಗಮನಿಸೋಣ. ಸಾಲದ ಸುಳಿಗೆ ಸಿಕ್ಕಾಕೊಳ್ಳದೇ ಇರತಕ್ಕಂತಹ ಒಂದು ಮಂತ್ರ, ಸಿಕ್ಕಾಕ್ಕೊಂಡ್ರೆ ಅದನ್ನು ಹೊರಬರ್ತಕ್ಕಂಥ ಮಂತ್ರ, ಎರಡೂ ಆಗಿದೆ. ಇದು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು. ಗಮನಿಸಿ ಮಂತ್ರವನ್ನು. ಋಣಭಾರ ಪರೀತಸ್ಯ ದಹ್ಯಮಾನಸ್ಯ ಕರ್ಮಭಿಃ ಗ್ರಹೈಃ ಪ್ರಪೀಡ್ಯಮಾನಸ್ಯ ಪ್ರಸೀದ ಮಮ ಶಂಕರ ಅಂತ. ಇದು ನಿಮ್ಮ ಒಂದು, ನಾನಾಗಲೇ ಹೇಳಿದ ಹಾಗೆ ಋಣಭಾರ ಅಂತಕ್ಕಂಥದ್ದು ನಮಗೆ ಎಲ್ಲಿಂದ ಪ್ರಾರಂಭವಾಗುತ್ತೆ? ದೇವಋಣ, ಋಷಿಋಣ, ಪಿತೃಋಣ, ಹೀಗಲ್ವ? ಅಲ್ಲಿಂದ ಶುರುವಾಗಿ ನಾವು ಮಾಡೋ ಸಾಲದವರೆಗೂ ಇಟ್ಕೊಳ್ಬಹುದು. ಯಾಕೆಂದರೆ ಮಂತ್ರಕ್ಕೆ ಸರ್ವ ರೀತಿಯಲ್ಲೂ ಅದನ್ನು ಪರಿಹರಿಸಿಕೊಡ್ತಕ್ಕಂತಹ ಶಕ್ತಿ ಇದೆ. ಹೀಗಾಗಿ ಈ ಮಂತ್ರವನ್ನು ಋಣಭಾರ ಪ್ರೀತಸ್ಯ ದಹ್ಯಮಾನಸ್ಯ ಕರ್ಮಭಿಃ ಗ್ರಹೈಃ ಪ್ರಪೀಡ್ಯಮಾನಸ್ಯ ಪ್ರಸೀದ ಮಮ ಶಂಕರ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಪ್ರತಿ ದಿವಸ ಹೇಳ್ಕೊಳ್ಳಿ. ಯಾರ್ಯಾರು ಈ ಒಂದು ತೊಳಲಾಟದಲ್ಲಿದ್ದೀರೋ ಅವರೆಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಬಹುದು. ಎಷ್ಟು ಬಾರಿ ಹೇಳ್ಕೊಳ್ತೀರಾ? 108 ಬಾರಿ ಹೇಳ್ಕೊಳ್ಳಿ. ಅಷ್ಟು ಕಷ್ಟ ಆಗ್ತಾಯಿದೆ ಅಂತಂದರೆ ತದರ್ಧ ಹೇಳ್ಕೊಳ್ಳಿ, ಅಂದರೆ 54 ಬಾರಿ ಹೇಳ್ಕೊಳ್ಬಹುದು. ಹೇಳಿ, ಶ್ರದ್ಧೆಯಿಂದ ಹೇಳಿ. ಅಂಥದ್ದೊಂದು ವಾತಾವರಣವೇ ನಿರ್ಮಾಣ ಆಗೋದಿಲ್ಲ. ಆಗಿದ್ದರೆ ಅದರಿಂದ ಹೊರಬರಲಿಕ್ಕೆ ಖಂಡಿತ ದಾರಿಯಾಗುತ್ತೆ. ಶ್ರದ್ಧೆ ಭಕ್ತಿಯಿಂದ ಮಾಡಿ, ಆ ಶಂಕರನ ಪ್ರಾರ್ಥನೆಯನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.